ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶಬ್ದರ ದಿವ್ಯ ಕಾರ್ಯಕ್ರಮಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದ ಈ ಶುಭ ಸಮಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸದೃಢ ಶ್ರೀ ಕ್ಷೇತ್ರ ನಂದೀಶ್ವರಪುರದ ಹೊರಕಂಬರಿಗುಡದಲ್ಲಿ ಪರಮ ಪೂಜ್ಯರಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರಾದ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ನಾವೆಲ್ಲ ಶ್ರವಣ ಮಾಡೋಣ. ಪ್ರತಿ ವರ್ಷ ಒಂದೊಂದು ಭಾಗ ಮುಂದುವರಿತಾ ಈ 9ನೇ ಭಾಗ ಪ್ರಾರಂಭ ಎಲ್ಲವೂ ಸೇರಿ 54 ಭಾಗ. ಒಂದು ಭಾಗದಲ್ಲಿ 31 ಅಧ್ಯಾಯ ಇರ್ತದೆ. ಶ್ರೀಮನ್ ಜೀವನ ಶಿವಗಳು ಒಂದು ವಿಶೇಷತೆ ಹೇಳ್ತಾ ಈ ಪುರಾಣಗಳಲ್ಲಿ ವಿಶೇಷವಾದಂಥ ಯಾವ ಪುರಾಣಗಳ ಹೆಚ್ಚು ಕಡಿಮೆಯಿಂದ ಆ ದೇವತರ ಸಾಮರ್ಥ್ಯ ನೋಡ್ಬೋದು ಅಂತ ಒಂದು ಕಡೆ ಇದೆ. ಅದು ನೋಡಿದ್ರೆ 2000 ಅಧ್ಯಾಯಕ್ಕಿಂತ ಹೆಚ್ಚು. ಅಷ್ಟೇ ಅಲ್ಲ, ಮತ್ತೆ ಉತ್ತರದಲ್ಲಿ ಕೂಡ ಬಹಳಷ್ಟು ಗುಣದಲ್ಲಿ ಇರುವಾಗ ಸದ್ರೋವರ ಲೀಲೆ ಅಂದರೆ ಅಪಾರವಾಗಿರ್ತಕ್ಕಂಥ ಸಮುದ್ರದಂತೆ ನಮ್ದಿರತಕ್ಕಂಥ ಒಂದು 4-6 ಹನಿಗಳನ್ನು ಸ್ವೀಕಾರ ಮಾಡಿಕೊಂಡು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ರೋವರ ಕೃಪಾಶ್ವರ ಬಹಳ ಅಂಥ ಸದ್ರೋವರ ಪರಮ ಪವಿತ್ರವಾಗಿರ್ತಕ್ಕಂಥ ನಂದೀಶ್ವರಪುರ ಹೊರಕಂಬರಿ ಮಠಕ್ಕೆ ಶ್ರಾವಣ ಮಾಸ ಪ್ರಥಮ ದಿನವೇ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಗಮಿಸಿ ಸದ್ರೋವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡಲಾಗಿರ್ತಕ್ಕಂಥ ಸರ್ವಸದ್ಭಕ್ತರ ಸದೋಲಕ್ಕೆ ಸಾಕ್ಷಿ ಕೊಟ್ಟು ಆ ಸಚ್ಚಿದಾನಂದ ಗಣಪರಕ್ಕೂ ಮನವಾಗಮಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದೃಢ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ಅವನ್ನೆಲ್ಲ ಕುಡ್ಕೊಂಡು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡೋಣ. ಕೆಲವೊಂದು ಗ್ರಂಥಗಳು ಹೇಳ್ತಾರೆ ನಿರ್ವಿಘ್ನ ಪರಿಸಮಾಪ್ತಿ ಕಾಮ ಅಂದರೆ ಗ್ರಂಥ ರಚನೆ ಮಾಡ್ತಕ್ಕಂಥ ಸಮಯ ಹೇಳ್ತಾರೆ ನಿರ್ವಿಘ್ನ ಯಾವ ವಿಘ್ನಗಳು ಬರದೆ ಪರಿಸಮಾಪ್ತಿ ಕಾಮ ಅಂತ ವಿಶೇಷ ರೀತಿಯಿಂದ ಸಮಾಪ್ತಿ ಆಗ್ತಕ್ಕಂಥ ಇಚ್ಛೆ ಆಗ್ತದೆ. ಹಾಗಾಗಿ ನಾವು ಕೂಡ ಎಲ್ಲರೂ ಸಂಕಲ್ಪ ಮಾಡೋದು ಏನಂದ್ರೆ ಈ ಕ್ಷೇತ್ರದಲ್ಲಿ ಸದ್ಗುರು ಕ್ಷೇತ್ರ ಪ್ರಾರಂಭ ಒಂದೇ ಸಮಸ್ಯೆ ಬರೋದಿಲ್ಲ. ಗುರು ಈ ಕ್ಷೇತ್ರ ಪ್ರಾರಂಭ ಮಾಡಲಿಕ್ಕೆ ಇಚ್ಛಾ ಕೊಟ್ಟಂದ್ರೆ ಗಂಗಾದೇವಿ ಯಾವ ತೊಂದರೆ ಬರೋದಿದ್ದಾರೆ. ಅದಕ್ಕೆ ತಾವೆಲ್ಲ ಕೂಡ್ಕೊಂಡು ಪ್ರಾರ್ಥನೆ ಮಾಡಿ ಈ ನಂದೀಶ್ವರ ಇರ್ತಕ್ಕಂಥ ಇದೊಂದು ನಮಗೂ ಸ್ವಾರ್ಥ ನಿಮಗೂ ಸ್ವಾರ್ಥ ಏನಂದ್ರೆ ಇಲ್ಲಿ ನಡೀತಕ್ಕಂಥದ್ದು ನದಿ ಬಂದರೆ ಬಿಟ್ಟು ನಾವು ಮೊದಲಗಡೆ ಹೋಗು ನೀವೆಲ್ಲ ಇಲ್ಲೇ ನಡೆಸೋದ ಹೋಗು ಇಲ್ಲೇ ನಡೀಲ್ಲ ಒಪ್ಪಿದ್ದಲ್ಲ ಅದು ನಾನು ಪ್ರಾರ್ಥನೆ ಮಾಡ್ತೀನಿ ಏನಂದ್ರೆ ಮಾಡಿ ಸದ್ಗುರುವರ ಕ್ಷೇತ್ರ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕಂತ ಕಾಮ ಇಚ್ಛೆ ಎಲ್ಲರ ಇಚ್ಛೆ ಕೂಡ ಆಗಬೇಕು. ಆದರೆ ಗಂಗಾ ಕೃಷ್ಣನ ಇದೆಲ್ಲ
ಅವ್ರು ಇಲ್ಲೇ ಬಂದು ನಮ್ಮ ಮಕ್ಕಳು ಎಲ್ಲ 2 ರೂಪಾಯಿ ಕೇಳಬಾರ್ದು. ನದಿ ಬರಲಿ, ಎಷ್ಟು ಬೇಕು ಅಷ್ಟು ಬರಲಿ, ಎಲ್ಲರಿಗೂ ಸಂತೋಷ ಆಗಲಿ. ಸಂತೋಷ ಆಗಿರ್ತಾರೆ. ಇದರಲ್ಲಿ ಮಳೆ ಬೆಳೆ ಚೆನ್ನಾಗಿರಲಿಲ್ಲ, ಇಲ್ಲಿ ನದಿ ಪ್ರವಾಹ ಬರಲಿ, ಅದನ್ನು ಯಾರಿಗೂ ಕೂಡ ಅಪಾಯ ಉಂಟು ಮಾಡೋದಿರ್ತೀವಿ ಅಂತಾರೆ. ಇಲ್ಲೇ ಸದೃಢತೆ ನಾವು ಶ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಮಹಾಪೂರ್ ಒಂದು ಎಷ್ಟೋ ಕಡೆ ಭಾಳ ತೊಂದರೆ ಆಗಲಿರ್ತದೆ. ಮಹಾಪೂರ್ ಇಲ್ಲದೆ ಇದ್ರೆ ಈ ನದಿ ತೀರತಕ್ಕಂಥವ್ರೆಲ್ಲರೂ ಕೂಡ ಒಳ್ಳೆಯದು. ಸದೃಢ ತಮ್ಮ ದೇವ ಕೃಪಾ ಆಶೀರ್ವಾದ ಮಾಡಿ, ಗಂಗಾ ಮಾತೆಗೆ ಹೇಳ್ಕೊಂಡು ಆಶೀರ್ವಾದ ಮಾಡಿ, ನಿರ್ವಿಘ್ನ ಪರಿಸಮಾಪ್ತಿ ಕಾಮಃ. ಯಾವುದೇ ವಿಘ್ನ ಆಗುವಂತೆ ಈ ಕಾರ್ಯಕ್ರಮ ಸಮಾಪ್ತಿ ಆಗಬೇಕು ಅಂತ ಸಂಕಲ್ಪ ಮಾಡಿ ಸದೃಢ ಚೇತನವನ್ನೆಲ್ಲ ಪರೀಕ್ಷೆ ಮಾಡೋಣ. ಸದೃಢ ಒಳ್ಳೆಯದು ಮಾಡಿ. ಆದ್ಮೇಲೆ ಸದೃಢ ಚೇತ್ರೆ ಗುರುಗಳ ಚೇತನ ಬಹಳ ದೊಡ್ಡ. ಅಣೋರಣೀಯ ಮಹತ್ವ ಪರಬ್ರಹ್ಮ ಹೇಳ್ತಾರ. ಅಣೋರಣೀಯ ಅಣುವಿಗೆ ಅಮ್ಮ ಇರ್ತಕ್ಕಂಥದ್ದು, ಮಹತ್ವಕ್ಕೆ ಮಹತ್ವ ಇರ್ತಕ್ಕಂಥದ್ದು ಪರಬ್ರಹ್ಮ. ಅಂತ ಪರಬ್ರಹ್ಮವೇ ಸದೃಢ ಅಂತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಅದರಿಂದ ಅಂಥ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಇರ್ತಕ್ಕಂಥ ಅವರ ಸಾಮರ್ಥ್ಯ ನೀಡ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ಸದ್ರುಗಳು. ಅಂಥ ಸದ್ರವರ ದೇವ ಕೃಪಾ ಆಶೀರ್ವಾದಲ್ಲ ಆಗೋಸ್ಕರ ನಾವೆಲ್ಲ ಇಲ್ಲಿ ಸೇರ್ತೀವಿ. ತೇನದಿನ ತೃಣಮಪಿ ಸೇರ್ತಕ್ಕಂಥ ದೊಡ್ಡ ಗಂಟೆ ಕೂಡ ಸದೃಢ ಕೃಪಾಶೀರ್ವಾದಗಳಿಂದ ನನಗೆ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸದೃಢ ದೇವಿ ಕೃಪಾಶೀರ್ವಾದ ನಮ್ಮನ್ನೆಲ್ಲ ಕೂಡ ಇರಲಿ. ನಾವೆಲ್ಲ ಸದೃಢ ಚೇತನ ಶ್ರವಣ ಮಾಡೋಣ, ಮನನ ಮಾಡೋಣ, ನಿಧಿಧ್ಯಾಸನ ಮಾಡೋಣ. ಶ್ರವಣ ಮಾಡೋದನ್ನ ಕೇಳೋದು. ಶ್ರವಣ ಮಾಡೋದಂದ್ರೇನೆ ಕೇಳಲಿಕ್ಕೆ ಶ್ರವಣ ಅಂತ ನಾವು ಕೇಳ್ತಕ್ಕಂಥದ್ದು. ನಾವು ಕೂತ್ಕೊಂಡು ನಾವು ಹೇಳ್ತಕ್ಕಂಥದ್ದು ನಾವು ಕೇಳ್ತಾರೆ ಹುಡುಗಿಲ್ಲ, ಇದಕ್ಕೆ ಅಂತಾರೆ ಶ್ರವಣ. ಮನನ ಅಂದ್ರೆ ಯಾವುದನ್ನ ಕೇಳಿರ್ತೀರಿ ಅದನ್ನು ಪುನಃ ಪುನಃ ಚಿಂತನೆ ಮಾಡೋದು. ಪುನಃ ಪುನಃ ಕೇಳಿದ್ದನ್ನ ಪುನಃ ಪುನಃ ಚಿಂತನೆ ಮಾಡಲಿಕ್ಕೆ ಮನನ ಅಂತಾರೆ. ಪುನಃ ಪುನಃ ಚಿಂತನನ್ನು ಕೂಡ ಬಹಳ ಮಾಡ್ತಿರ್ತದೆ. ಮನನ ಮುನಿ ಉಚ್ಯತೆ. ಮನನ ಮಾಡುವಂಥವ್ರಿಗೆ ಮುನಿಗಳು ಅಂತ ಹೇಳ್ತಾರೆ. ಮನೆ ಒಂದು ಚೀನ್ ದೇಶದೊಳಗೆ ಒಂದು ಅದನ್ನು ತೋರಿಸಿದ್ರು. ಕೆಳಭಾಗ ನೀರು ಮೇಲ್ಭಾಗ ಬರಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಒಂದು ದೊಡ್ಡದೊಂದು ಗಾಳಿ ತಯಾರು ಮಾಡಿದ್ರೆ 2 ಕಡೆ ಗಾಳಿ ತಯಾರು ಮಾಡಿ ಅದ್ರೊಳಗೆ ಸುತ್ತೆಲ್ಲ ಹಸ್ತಿ ಪಾಯ್ಪ್ ಇರ್ತಾವೆ ನೋಡಿ. ಈ ಮಣ್ಣಾಡ್ತಕ್ಕಂಥ ಪಾಯ್ಪ 5 ಸುತ್ತು ಪಾಯ್ಪ್ ಹಾಕಿದ್ರು. ಅದು ಹಾಕಿ ಅದಕ್ಕೆ ಏನು ಮಾಡಿದ್ರೆ ಕೆಳಭಾಗ ಎಲ್ಲ ನೀರು ತೆಗೆದುಕೊಂಡು ಅದ್ರ ಕೆಳಭಾಗ ಹಿಂಗೆ ಹಾಯಿಸಿದ್ರು. ಅದಕ್ಕೆ ಚಕ್ರಕ್ಕೆ ಒಳಭಾಗ ಬಳಿಗಳ ಕಟ್ಟಿ ಅದು ತಿರ್ಲಿಕ್ಕೆ ಹಾಕಿದಾಗ ಒಂದು ಸುತ್ತ ಬಂದಿರ್ತಾರ. ಆ ಒಂದು ತುದಿಯನ್ನು ನೀರೊಳಗೆ ಹೋಗೋದು, ಇನ್ನೊಂದು ತುದಿ ಕೆಳಗ ಪಾಯ್ಪ ತಿರುಗುವ ಚಕ್ರದ ಒಳಭಾಗದಲ್ಲಿ ನಮ್ಮದು ಹಾಕಿರ್ತಲ್ಲ ಅದ್ರೊಳಗೆ ಪಾಯ್ಪಿಂದ ಮಾಡಿದ್ರು. ಅದ್ರೊಳಗೆ ಅದ್ರ ಇನ್ನೊಂದು ತುದಿ ಇದು ಮೇಲ್ಭಾಗ ಹೋಗು. ಹೀಗ ಕೆಳಗಿರ್ತಕ್ಕಂಥ ನೀರ ಈ ಮಳೆಗಿಂತ ಎತ್ತರ ಸ್ಥಾನಕ್ಕೆ ತಂತಾನೆ ಹಿಂಗೆ ಅದು ಒತ್ತಡ ಬಂದು ಹೋಗ್ತಾಯಿತ್ತು. ಅಂದ್ರೆ ತಿರುಗುವಿಕೆ ಇರ್ತಲ್ಲ, ತಿರುಗೋದ್ರೊಳಗೆ ವಿಶೇಷ ಶಕ್ತಿ ಇರ್ತದೆ. ಮನನ ಮುನಿ ಉಚ್ಯತೆ. ಯಾರು ಮನನ ಮಾಡ್ತಾರಲ್ಲ ಅವ್ರಿಗೆ ಮುನಿಗಳು ಅಂತಾರೆ. ಮುನಿಗಳಿಂದ ಕೈ ಒಳಗೆ ರುದ್ರಾಕ್ಷಿ ಮಾಲ ಇಟ್ಕೊಂಡು ಏನು ಮಾಡ್ತಾರೆ, ಮುನಿಗಳು ತಪಸ್ಸು ಮಾಡ್ತಾರೆ. ರುದ್ರಾಕ್ಷಿ ಮಾಲ ಹೇಗೆ ತಿರುಗುತ್ತಾ ಆ ಚೀನ ದೇಶದಲ್ಲಿ ಹೇಗೆ ಅದು ಚಕ್ರ ತಿರುಗುತ್ತಾ ಕೆಳಗಿನ ನೀರು ವಿದ್ಯುತ್ ಶಕ್ತಿ ಇಲ್ಲ, ಅದರಿಂದ ವಿದ್ಯುತ್ ಶಕ್ತಿ ತಯಾರು ಮಾಡ್ತಕ್ಕಂಥ ಮಾಡಿದ್ರು. ಈಗ ಕೇವಲ ನೀರು ತಿರುಗತಕ್ಕಂಥದ್ರಿಂದ ತಾನೇ ಮಷಿನ್ ಇಲ್ಲದೆ ಅಷ್ಟು ದೂರ ಎತ್ತರಕ್ಕೆ ಹೋಗ್ಬಿಡ್ತಾರೆ. ಹಾಗೂ ಕುಟುಂಬ ಋಷಿಗಳು ತಪಸ್ಸು ಮಾಡ್ತಿರ್ತಾರೆ, ರುದ್ರಾಕ್ಷಿ ಮಾಡ್ತಿರ್ತಾರೆ. ಪುನಃ ಪುನಃ ಮತ್ತು ಅವರು ಮನನ ಮಾಡ್ತಾರೆ. ಮನನ ಅಂತ ಚಿಂತನೆ ಮಾಡ್ತಾರೆ, ಮನನ ಹೇಳ್ತಾರೆ, ಮಾಡ್ತಿರ್ತಾರೆ. ಹೀಗೆ ಅಗಾಧ ಶಕ್ತಿ ಪ್ರಾಪ್ತಿ ಇರ್ತದೆ. ಅದರಿಂದ ಎಲ್ಲರೂ ಕೂಡ ಶಾಸ್ತ್ರವನ್ನು ಸದೃಢ ಚೇತನೆಯನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಪುನಃ ಪುನಃ ನೋಡಿದ್ರೆ ಮನನ ಚಿಂತನೆ ಮಾಡಿ ಚಿಂತನೆ ಏನು ಮಾಡಿದ್ರೆ ಮುಗಿದ್ರು ಅಂತಾನೆ ಹೊರಗೆ ಹೋಗಿ ಕೂಡ್ತೀರಿ ಅಥವಾ ಇಲ್ಲಿ ಕೂತಿರ್ತಲ್ಲ, ಬೇರೆ ಮಾತನಾಡಬಾರ್ದು. ಬೇರೆ ಏನಾದ್ರು ಮಾತನಾಡಿದೆ ಇವತ್ತು ಕ್ಷೇತ್ರದಲ್ಲಿ ಏನೇನು ನಡೀತು ಮುಗಿದ ತಕ್ಷಣ ಅದನ್ನೇ ಪುನಃ ಚಿಂತನೆ ಮಾಡಬೇಕು. 4-6 ಜನರೆಲ್ಲ ಎಲ್ಲ ಇರ್ತಾರೆ, ಒಬ್ಬೊಬ್ರು ಒಂದೊಂದು ನುಡಿ ನೆನಪಿದ್ದು ಹೇಳಿದ್ರೆ ಸಂಪೂರ್ಣ ಕ್ಷೇತ್ರ ಹೇಳ್ತಾರೆ. ಎಲ್ಲ ಕ್ಷೇತ್ರ ಆಗಿರ್ತದೆ. ಒಬ್ಬೊಬ್ರು ಒಂದು ನೆನಪಿರ್ತದೆ, ಒಬ್ಬರು ಮತ್ತಿರ್ತಾರೆ, ಬೇರೆ ಬೇರೆ ಎಲ್ಲ ಕೊಡ್ಕೊಂಡು ಮತ್ತೆ ತಯಾರಾಗಿರ್ತದೆ. ಅದಕ್ಕೆ ಮನನ ಮಾಡಬೇಕು. ಈ ನಿಧಿಧ್ಯಾಸ ಅಂದ್ರೆ ಯಾವಾಗ ಇದು ಸತ್ಯ ಅಂತ ಒಪ್ಕೊಂಡಿದ್ರಲ್ಲ ಆ ಸತ್ಯವನ್ನು ಉಳಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ನಿಧಿಧ್ಯಾಸ ಅಂತ. ಈಗ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇರಬೇಕು.
ಹೀಗೆ ಮಾಡಿದ್ರೆ ಏನಂತಂದ್ರೆ ಸದ್ಗುರುವರ ಚರಿತ್ರೆ ನಮ್ಮ ಹೃದಯದಲ್ಲಿ ಉಳಿದು ಬಿಡ್ತದೆ. ಯಾವ ಉಳಿತದೆ? ನಮ್ಮ ಇರ್ತಕ್ಕಂಥ ಹೃದಯ ಜನ್ಮ ಜನ್ಮಾಂತರದ ಹೀನ ಸಂಸ್ಕಾರ ಎಲ್ಲ ತಾನು ಪುಸ್ತಕ ವಾಸ ಮಾಡ್ತಕ್ಕಂಥ ಹೃದಯ ವಾಸ ಮಾಡ್ತಾರೆ ಎಲ್ಲ ಹೀನ ಸಂಸ್ಕಾರದಲ್ಲಿ ಹೋಗಿ ಉತ್ತಮ ಸಂಸ್ಕಾರಗಳು ಪ್ರಾರಂಭ ಆಗ್ತಕ್ಕಂಥ ಭೂಮಿಯೊಳಗೆ ಒಂದು ಬೀಜ ಹಾಕ್ತಕ್ಕಂಥದ್ದು ಮುಖ್ಯ. ಚೀಲ ಭೂಮಿಯೊಳಗೆ ಒಂದು ಸಲ ಹಾಕಿದ್ರೆ ಸಾಕು ಅದು ಕೆಲಸ ಮಾಡೋದು. ಗ್ರಂಥ ಅದಲ್ಲ, ಆ ಗ್ರಂಥದ ವಿಷಯ ಇಷ್ಟೇ ಹೋಯ್ತು. ಆದರೆ ಅದನ್ನ ವಿಷಯ ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ ನಮ್ಮ ತಲೆಯೊಳಗೆ ಹೃದಯ ಬರ್ತಲ್ಲ ಅದನ್ನ ಕೆಲಸ ಪ್ರಾರಂಭ ಮಾಡ್ತದೆ. ಅದಕ್ಕಾಗಿ ಶ್ರವಣ ಮನನ ನಿತ್ಯಾಸನವನ್ನು ಅವಶ್ಯವಾಗಿ ಮನುಷ್ಯರು ಮಾಡಬೇಕು. ಇವತ್ತು ನಮ್ಮ ಈ ಪದ್ಯ ಹೇಳಿದರು, ನೋಡಲಾಗದೆ ಬಹುಶಃ ಭಾಳ ಶಾಸ್ತ್ರ ನೋಡಲಾಗದೆ ದೇವ ನೋಡಲಾಗದೆ ಶ್ರೀಮಂತಿ ಜೀವನ ಶಿವಗಳ ಪದ್ಯವನ್ನು ನೋಡಲಾಗದೆ ದೇವ ನೋಡಲಾಗದೆ ಕೂಡಿ ನಿನ್ನ ದಿಟ್ಟಿ ಮೂರು ನಾಡೆ ಲೇಸು ಮಾಡಲೆನ ನೋಡಲಾಗದೆ ಹೇ ಪರಮಾತ್ಮ ನೋಡಲಾಗದೆ ನನ್ನನ್ನು ನೋಡಬಾರದೆ ಪರಮಾತ್ಮ. ಕೂಡಿ ನಿನ್ನ ದಿಟ್ಟಿ ಮೂರು, ದಿಟ್ಟಿ ಅಂದ್ರೆ ದೃಷ್ಟಿಗೆ ದಿಟ್ಟಿ ಅಂತ ಸಾಮಾನ್ಯವಾದಂಥ ಕೆಲವೊಂದು ಸಲ ಶಬ್ದಗಳನ್ನು ನಾವು ಬಳಸಿರ್ತಾರೆ. ಹಳ್ಳಿಯೊಳಗೆ ಹಳೆ ಆಯಿ ಅಜ್ಜ ಅಂತವ್ರು ಆ ಹುಡುಗ ದಿಟ್ಟಿ ತೆಗಿ ಪೈಭೂಮಿ ಬರ್ತಿರ್ತಾರೆ. ಆ ಪ್ರಕಾರ ಹಿಂದಿನ ಶಬ್ದ ಹಳೆಗಾಲ ಇರ್ತಿರ್ತಾರಂಥದ್ದು. ಕೂಡಿ ನಿನ್ನ ದಿಟ್ಟಿ ಮುರಿದ್ರೆ ಕೂಡಿ ಪರಮಾತ್ಮ ನನಗೆ 3 ದೃಷ್ಟಿಗಳು 3 ನೇತ್ರಗಳು ನನಗೆ. ನಮ್ಮೆಲ್ಲರೂ ಒಂದೊಂದು ಎರಡು ಕಣ್ಣದ್ರಿ. ಪರಮಾತ್ಮ ಒಂದು ಕಣ್ಣು ಹೆಸರು ಅದು ವಿರೂಪಾಕ್ಷ ಅಂತ ಹೇಳ್ತಾರೆ. ಪರಮಾತ್ಮನಿಗೆ 3 ದೃಷ್ಟಿ, ಪರಮಾತ್ಮ 3 ದೃಷ್ಟಿ ಅದ. ಒಂದು ಸೂರ್ಯ ನೇತ್ರ, ಒಂದು ಚಂದ್ರ ನೇತ್ರ, ಒಂದು ಅಗ್ನಿ ನೇತ್ರ. ಪರಮಾತ್ಮನಿಗೆ 3 ನೇತ್ರಗಳು. ಹಾಗೆ ಹೇಳ್ತಾರೆ, ನೋಡಲಾಗದೆ ದೇವ ನೋಡಲಾಗದೆ ಪರಮಾತ್ಮ ನನ್ನ ನೋಡಬಾರದೆ. ಕೂಡಿ ನಿನ್ನ ದಿಟ್ಟಿ 3 ನೇತ್ರಗಳಿಂದ ಕೂಡಿಕೊಂಡು ನಾಡೆ ಲೇಸು ಮಾಡಲೆನ. ಕೆಲವು ಸಲ ಅತ್ಯಂತ ಪ್ರಸಿದ್ಧ ರೀತಿ ಹಾಡ್ತಿರ್ತಾರೆ. ಆದರೂ ನಿಮಗೆ ತಪ್ಪಿರ್ತಾರೆ. ಶಾಸ್ತ್ರೀಯ ಸಂಗೀತ ಹಾಡೋರು ಕೇಳಿದ್ರು ನಾಡಲೇಸು ಹಾಡ್ತಿರ್ತಾರೆ. ನಾಡಲೇಸು ಅಲ್ಲ ನಾಡೆ, ಅದೇನು ನಾಡೆ ಅಂತ ಚೆನ್ನಾಗಿದೆ. ಅವ್ರಿಗೆ ತಾವೇನು ತಿಳ್ಕೊಳ್ತಾರ ನಾಡಲೇಸು ನಾಡಿಗೆ ಒಳ್ಳೆಯದಾಗತ್ತೇಳಿ ನೋಡಬಾರ್ದು ದೇವರಂತ ಈಗ ತಿಳ್ಕೊಳ್ತಾರೆ ಅವರು. ಅದರ ತಿನ್ನೋದು ನಾಡೆ ಲೇಸು ಮಾಡಲು ನನಗೆ ಚೆನ್ನಾಗಿ ಲೇಸು ಅನ್ನೋದು ಒಳ್ಳೆಯದು ಮಾಡೋಗೋಸ್ಕರ ಅಂತ ನೋಡಬಾರ್ದೆ. ನಿಮಗೆ ನನಗೆ ಯಾರು ಬೇಕು 3 ನೇತ್ರ ನೋಡಬಾರ್ದು, ಕರುಣೆ ನೋಡಲಾಗದೆ ಕೂಡಿ ನಿನ್ನ ದಿಟ್ಟಿ 3 ನಾಡೆ ಲೇಸು ಮಾಡಲಿ ನಾನು ಚೆನ್ನಾಗಿ ಲೇಸು ಮಾಡೋಗೋಸ್ಕರವಾಗಿ ನೋಡಬಾರದೆ ದೇವ ಪರಮಾತ್ಮ ಅಂತ ಹೇಳ್ತಾರೆ. ಏಕೆ ಅಂತಂದ್ರೆ ಯಾವ ಕಾರಣಗೋಸ್ಕರ ಪರಮಾತ್ಮ ಕುರಿತು ಪ್ರಾರ್ಥನೆ ಮಾಡಬೇಕು? ಒಂದು ಮಗು ದುಃಖ ಮಾಡ್ತಿರ್ತದೆ. ತಾಯಿಗಳು ಹೇಳ್ತಾರೆ, ತಂಗಿ ನೋಡಲ್ಲ ಯಾಕೋ ಕೂಸು ಭಾಳ ಸಮಯ ದುಃಖ ಮಾಡಿರ್ತದೆ, ಏನಾಯ್ತು ನೋಡಿ ಕೂಸಿ ಹಸಿವೆ ನೋಡ ಹಾಲು ಕೂಸಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಕೂಸು ಅಳ್ಲಿಕ್ಕೆ ಕಾರಣದಲ್ಲಿ ಅಳಬೇಕಾದ್ರೆ ಏನಾದ್ರು ಹಸಿವೆ ಇದೆ, ಅದು ಕಳಿತದೆ. ಅಳುವ ಕೂಸಿಗೆ ಆ ತಂಗಿ ಏನು ಕೆಲಸ ಮಾಡ್ತಾರೆ, ಯಾರು ತಾಯಿಯೋ ಯಾರು ಬಂದಿರ್ತಾರೆ, ಮಗುವಿಗೆ ಹಾಲು ಕುಡಿಸಮ್ಮ ಬಹುಶಃ ಹಸಿರು ಮಗು ಭಾಳ ದುಃಖ ಮಾಡಿರ್ತಾರೆ. ಯಾವಾಗ ಕೂಸು ಅಳ್ಲಿಕ್ಕತ್ತಲ್ಲ ಅದು ತಾಯಿ ನೋಡ್ತಾರೆ, ಅದನ್ನು ನೋಡಿ ಯಾರನ್ನು ನೋಡ್ತಾರೆ, ಕರುಣೆ ನೋಡ್ತಾವೆ. ಹಾಗೆ ಇಲ್ಲಿ ನೋಡಲಾಗದೆ ದೇವ ನೋಡಲಾಗದೆ ಪ್ರಾರ್ಥನೆ ಮಾಡಿದ್ರೆ ಈ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಬೇಕು, ಈ ಪ್ರಾರ್ಥನೆ ಗುರುಗಳಿಗೆ ಮುಟ್ಟಬೇಕು, ಅವ್ರು ಕೇಳಿಸ್ಬೇಕು. ಅವ್ರು ನಮ್ಮನ್ನ ಏನು ಮಾಡ್ತಾರೆ, ನೋಡ್ತಾರೆ. ಮಗುವಿಗೆ ಹೇಗೆ ಕಷ್ಟ ಹಾಗೆ ನಮಗೂ ಕಷ್ಟ ಇರ್ಬೋದು. ನೋಡಲಾಗದಂತೆ ನಿಜ ವಿಷಯ ಬರ್ತದೆ. ಇಲ್ಲಿ ಪ್ರಶ್ನೆ ಅಂತಲ್ಲ, ಕಷ್ಟ ನಮಗೂ ಇರ್ಬೋದಲ್ಲ. ಏನು ಕಷ್ಟದ ಅಲ್ಲಿ ಹೇಳ್ತಾರೆ, ಈ ಸಂಸಾರದಲ್ಲ ಹೇಗದ ಅಂತ ಹೇಳ್ತಾರೆ. ಮಿಸುಕಲಿಯದೆನ್ನ ಮೋಹ ಅಂತಕ್ಕಂಥದ್ದು ನನಗೆ ಮಿಸುಕಲಿಕ್ಕೆ ಅಲ್ಲಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅಲ್ಲಾಡಲಿಕ್ಕೂ ಅವಕಾಶವನ್ನು ಕೊಡ್ತಾ ಇಲ್ಲ. ಮಿಸುಕಲಿಯ ಜನ ಮೋಹ ವಿಸರವೆಂಬ ವನವನೊಡೈ. ಮೋಹ ಅಂದ್ರೆ ಒಂದು, ಮೋಹ ವಿಸರದ ಮೋಹದ ಸಮೂಹ ಸತಿ ಮೋಹ, ಸುತ ಮೋಹ, ಧನ ಮೋಹ, ಧನ ಕನಕ ಮೋಹ, ವಸ್ತ್ರ ಮೋಹ, ಹೀಗೆ ಅನೇಕ ಮೋಹಗಳು ಕೂತ್ಕೊಂಡು ಮಿಸುಕಲಿಯ ಜನ ಮೋಹ ವಿಸರವೆಂಬ
ಈ ಮೋಹದ ಸಮೂಹ ಅಂತಂತಲ್ಲ, ಅದು ಮನ. ಮೊದಲ ಖಂಡಿಯಲ್ಲಿ ಭರಮಪ್ಪ ಹೊಡಿತಾರ. ಲೌಕಿಕದಕ್ಕೆ ನಾವು ಶಬ್ದಗಳು ಬಹಳ ವ್ಯತ್ಯಾಸ ಆಗ್ತಿರ್ತಾವೆ. ಭರಮಪ್ಪ ಅಲ್ಲ, ಬ್ರಹ್ಮದೇವರು ದೇವಸ್ಥಾನದ ಅಲ್ಲಿ ಏನಂತಾರಲ್ಲೇ ಭರಮಪ್ಪ ಅಂತ. ಭರಮಪ್ಪ ಹೋಗೋ, ಭರಮಪ್ಪ ಬಾರೋ, ಇಲ್ಲಿ ಭರಮಪ್ಪ ಹೊಡಿತಾರೆ. ಮನೆ ದೇವ್ರನ್ನ ಹೊರಗೆ ಕುಡಿಸಿರ್ತಾರೆ, ಹೊರಭಾಗದಲ್ಲಿ ಕುಡಿಸಿ ಸುಣ್ಣ ಹಚ್ಚಿ ಕುಡಿಸ್ತಾರೆ. ಸುಣ್ಣ ಹಚ್ಚಿ ಕುಡಿಸಿ ಪೂಜೆ ಮಾಡೋದು. ದೇವ್ರ ಮನುಷ್ಯರ ಕೈ ಸಿಕ್ಕ ಹೋಗ್ಬೋದ ದೇವ್ರ ಪಾಪ ಭಾಳ ಬಚ್ಚಿಗೆ ಕುಡಿಸಿದ. ಅಲ್ಲಿ ಬ್ರಹ್ಮದೇವ್ ಬಿಡಿದ್ದಾರೆ. ಭರಮಪ್ಪ ಅಂತಂದ್ರೆ ಯಾಕಂದ್ರೆ ಬ್ರಹ್ಮದೇವ ತಮ್ಮ ಇಲ್ಲಿ ಶಿರೂಪ ತಮ್ಮ ಬ್ರಹ್ಮದೇವ ಅಂತ ಹೆಸರು ಬರ್ತಾರೆ. ಬ್ರಹ್ಮದೇವ ಚಲೋ ಬರ್ತಾರೆ. ಭರಮಪ್ಪ ಅಲ್ಲ, ಏನಿಟ್ಕೋರಿ ಬ್ರಹ್ಮದೇವ. ಮೃತ್ಯುಂಜಯ ಹೆಸರಿರ್ತಾವ ತಪ್ಪಿ ಮೃತ್ಯು ಭಾಳ ಆಯಿ ಅರ್ಜಾಕಂದಿ ಮೃತ್ಯು ಬಾರ ಬಾಯಿಲೆ ಮೃತ್ಯು ಮೃತ್ಯು ಹೆಸರು ಮೃತ್ಯುಂಜಯ. ಮೃತ್ಯು ಬಾ ಅಂದ್ರೆ ಮೃತ್ಯು ಅಂದ್ರೆ ಮರಣ. ಮೃತ್ಯು ಅಂದ್ರೇನು? ಮರಣ. ಮೃತ್ಯು ದೇವತೆ ಅದು ಅಧಿಷ್ಠಾನ ಮೂರ್ತಿ ಅಂತಾರೆ ಯಮಧರ್ಮ. ಅಕಸ್ಮಾತ್ ಮೃತ್ಯುವೇ ಬಾಯಿಲೆ ಬಾ ಮೃತ್ಯು ಬಾ ಅಂತ ಜೋರಾಗಿ ಕರೆದ್ರೆ ಇದು ಅಕಸ್ಮಾತ್ ಯಮಲೋಕಕ್ಕೆ ಯಮಧರ್ಮ ಕೇಳ್ತಂದ್ರೆ ಅಕಸ್ಮಾತ್ ಊರಿಸ್ಬೇಕು ನೇರವಾಗಿ ಕೋಣೆ ಕಡ್ಕೊಂಡು ಹೊರಟಿದ್ರಂದ್ರೆ ಕೋಣ ಇಳಿಸ್ಕೊಂಡು ಒಂದು ವೇಳೆ ಗದೆ ತೆಗೆದುಕೊಂಡು ಪಾಶಿ ತೆಗೆದುಕೊಂಡು ಮುಂದಿರೋದು ಏನಾಗ್ತದೆ ಹೇಳ್ತೀವಿ, ಏನಾಗೋದು. ಅದಕ್ಕೆ ದೇವರ ಹೆಸರಿಟ್ಕೊಂಡು, ಮಂತ್ರಗಳ ಹೆಸರಿಟ್ಟು, ಗುರುಗಳ ಹೆಸರಿಟ್ಟು, ತಾಯಿ ತಂದೆ ಹೆಸರಿಟ್ಟು, ಅಜ್ಜ ಅಜ್ಜಿ ಹೆಸರಿಟ್ಟು ಹೆಸರು ಕೆಲ್ಸಕ್ಕೆ ಹೋಗ್ಬೇಡ. ಈ ಹೆಸರು ಬೇರೆ ಬೇಕಿರೋ ನಾಯಿ ಬರ್ತಾವೆ, ಏನು ಬರ್ತಾವೆ ಗೊತ್ತಿಲ್ಲ. ಅದ್ರೊಳಗೆ ಯಾವ ಅರ್ಥ ಇರುತ್ತಲ್ರಿ ಅಂಥ ಹೆಸರು ಇರ್ತಾವ. ಏನೋ ಹೆಸರು ಎಂದೇ ಕೇಳಿದ್ರೆ ಅಂಥ ಹೆಸರು ಇರ್ತಾವೆ. ಅದು ಏನು ಪ್ರಯೋಜನ ಇಲ್ಲ. ದೇವ್ರ ಹೆಸರು ಇಡ್ರಿ ಮಕ್ಕಳಿಗೆ, ತಾಯಿ ತಂದೆ ಹೆಸರು ಇಡ್ರಿ, ಅಜ್ಜ ಅಜ್ಜಿ ಹೆಸರು ಇಡ್ರಿ, ಗುರುಗಳ ಹೆಸರು ಇಡ್ರಿ, ಕರಿವಾಗಿ ಸ್ವರೂಪ. ಇಲ್ಲಿ ಮೃತ್ಯುಂಜಯ ಮೃತ್ಯುರ್ಜಿಸಕ್ಕಂಥ ಪರಮಾತ್ಮ ಹೆಸರಿಟ್ಟು ಮೃತ್ಯುವೇ ಮೃತ್ಯು ಬಾಂದ್ರೆ ಮರಣವೇ ಬಂದ ಯಮಧರ್ಮ ಬಂದ ಕೊರಳಿ ಪಾಶೆ ಕೆಳಕೊಂಡು ಹೋಗ್ಬಿಟ್ರೆ ಗತಿ ಆಗ್ತದೆ. ಅದಕ್ಕೆ ಹೆಸರು ಕರಿಬಾರ ಕೂಡ ಏನು ಚೆನ್ನಾಗಿ ಕರಿಬೋದು. ಇಲ್ಲಿ ಮೋಹದ ಬ್ರಹ್ಮದೇವ ಬಿಡಿಯೋದು ಅಲ್ಲಿ ಹೇಳ್ತಾ ಅಷ್ಟು ವಿಷಯ. ಮೊದಲ ಕಡೆಯಲ್ಲಿ ಬ್ರಹ್ಮದೇವ ಬಿಡಿಯೋದು ಹಳ್ಳ ಬಹಳಷ್ಟು ತುಂಬತ್ರಿ. ಇಲ್ಲಿ ಸೋಪಾನಗಳವೆ. ಈಗ ಸೋಪಾನ ದಾಟಿ ಒಂದು ಸ್ವಲ್ಪ ಬ್ರಹ್ಮದೇವ ಬಿಡಿಯೋದು ಎತ್ತರ. ಅದು ಹಳ್ಳ ಪೂರ್ತಿ ನಮ್ಮ ನದಿ ಬರ್ತಾ ಹಳ್ಳ ಪೂರ್ತಿ ಬಂದು ಆ ಹಳ್ಳ ಬರ್ಲಿಕ್ಕೆ ತಿಳ್ಕೊಳ್ಳಿ ಕೆಲವರು ಹಂಚ್ಕೊಂಡು ಏನು ಮಾಡಿದ್ರೆ ಏನು ಹೆಚ್ಚುಗಳು ಹೇಳ್ತಾರೆ ಸೋಪಾನ ಹೇಳಲಿಕ್ಕೆ ಸೋಪಾನ ಅವ್ರು ಭಯ ಮಾಡ್ಕೊಂಡು ಏನು ಮಾಡಿದ್ರು ಅಂದ್ರೆ ಈಚೆಗಡೆ ಬಂದು ಬ್ರಹ್ಮದೇವ್ರ ಗುಡಿ ಹೋಗ್ಬಿಟ್ಟು ಬ್ರಹ್ಮದೇವ್ರ ಗುಡಿ ಹೋದಂದ್ರೆ ಆಚೆ ಮತ್ತು ಊರ ಬಾಜುಗಳು ಬಿಡ್ತಾವ, ಅವ್ರು ಬೇರೆ ಬಿಡ್ತು. ಅವ್ರು ತೆಗಿಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಮನೆಗೆ. ಹಗ್ಗ ಹಾಕಿ ಏನು ಮಾಡಿ ಗೊತ್ತಿ ಕೊಡೋದು ಪ್ರಯತ್ನ ಮಾಡಿ ಜಗ್ಗಿ ತಗೊಂಡು ಅಕಸ್ಮಾತ್ ಹೇಳ್ರಿ ಮುಂದೆ ಬಳ್ಳಾರಿ ಜಾಲಿದ್ದು ಹಗ್ಗ ಹಾಕಿ ಕಟ್ಕೊಂಡು ನಡಿಗೆ ಕಟ್ಕೊಂಡು ತಗೋರಿ ಕೊಸಸ್ಕೊಂಡು ಬಳ್ಳಾರಿ ಜಾಲಿ ಒಳಗೆ ಹೋಗಿದ್ರಂದ್ರೆ ಇರುತ್ತಾಗ ಜಿಗ್ತಾರ ನೀರ ಅಕ್ಕಡ್ ಜಿಗ್ತದ. ಪ್ರತಿ ಸಲ ಇವ್ರು ಜಗ್ಗೋದು ನೀರು ಒತ್ತೋದು ಮುಂದೆ ಇಟ್ಕೊಂತ ಯಾವ್ದು ಬಳ್ಳಾರಿ ಜಾಲಿ ಏನಾಗ್ಬೋದು ಸುತ್ತೋಗ್ರಿ. ಈಗ ಅಂತ ಬಳ್ಳಾರಿ ಜಾಲಿ ಆಮೇಲೆ ಕಾತ್ರಕಂಡಿ ಬಿದಿರು ಬೆಳೆ ಎಲ್ಲ ಇಂಥ ಸಮೂಹ ಅನೇಕ ಸಮೂಹಗಳು ಮುಳ್ಳು ಸಮೂಹಗಳು ವನದಲ್ಲಿ ಕೂಡಿದ್ರೆ ಹೊರಗೆ ಬರ್ಲಿಕ್ಕೆ ಆಗದೇ ಇಲ್ಲ ಅಂತ ಒಂದು ಕಠಿಣ ಸ್ಥಿತಿ ಅಂತ ಅಂದ್ಕೊಂಡು ಹೇಳ್ತಾರ. ಅಂಥದ್ದಲ್ಲಿ ಏನಂದ್ರೆ ಮಿಸು ಕಲಿಯದೆಂದ ಮೋಹ ಮಿಸುಕಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೋಹ ಸಮೂಹದ ಮಿಸುಕಲಿಯದೆಂದ ಮೋಹ ವಿಸ್ತಾರ ಮೋಹದ ಸಮೂಹದ ಬಹಳ ಹೆಂಡತಿಯಿಂದ ಬಿಡಿಸ್ಕೊಂಡು ಬೇಡಪ್ಪ ಅಂತಂದ್ರೆ ಬೇರೆ ಕಡೆ ಹೋಗೋದು ನಮ್ಮ ಮಗ ಬಂದ ಅಜ್ಜ ಅಪ್ಪ ಅಂತ ಕರೀತಾರೆ. ಮಗ ಅವ್ರ ಕಡೆ ತಪ್ಪಿಸ್ಕೊಂಡು ಬೇಡಪ್ಪ ಅಪ್ಪನತಿಗೆ ಹೋಗ್ತಾನ ಅವ್ ಬಂದ ಅಪ್ಪ ಮಗನೇ ಅಂತ ಕರೀತಾರೆ. ಸಂಘ ಬೇಡ ಅಂತ ನನ್ನ ಮಾವ ತಮ್ಮ ಹೀಗಾದ್ರು ಅದ್ರ ಯಾಕಂದೇವ್ ನನ್ನ ಮನೆಗೆ ಕೊಡ್ತೀರಿ ಏನು ನೋಡ್ಕೊಡ್ತೇನೆ ಬಾಪ ಮನೆಗೆ ಹೋಗು ನೀವು ಅದ್ರೊಳಗೆ ಬಡಿ ಹೊಡಲಿ. ಅದು ಕೆಲವೊಂದು ಸಲ ಹೇಳಿದ್ರೆ ಕಾಶಿ ಆ ಥರ ಆಗ್ತದೆ. ಗೊಳ ಹೆಂಗಲ್ಲಿ ಒಂದು ಇಲ್ಲ ಸಾಮಾನು ಕಟ್ಕೊಂಡು ಸಜ್ಜು ಮಾಡಿ ಕೈಯ ಒಂದು ಕಮ್ಮಂಡು ಹಿಡ್ಕೊಂಡು ಮಮ್ಮ ಕಾಶಿ ಯಾತ್ರೆ ಹೋಗಿ ಕುತ್ಕೊಂಡು ಹೋಗ್ತಾರೆ. ಹೋಗಿ ಮುನ್ಕೂತ ಹೋಗಿ ಅವ್ರು ಹೋಗಿ ನಮಸ್ಕಾರ ಮಾಡ್ತಾರೆ. ಹಾಗೇನು ಮಾಡ್ಲಿಕ್ಕೆ ಓಟ್ ಮಾಡಿದ್ರೆ ನನ್ನ ಮಗಳ ಬಗ್ಗೆ ನಾವು
ಏನು ಬಿಡ್ತಿ ಎಲ್ಲ ಕೊಡ್ತಾ ಇದ್ದೀರಿ ಬಾ ಅಂದ್ರೆ ಇದು ಮಾವು ಕಂತ ಬಿಡೋದೆಲ್ಲ ತಿಳಿ ಬರ್ತದೆ ಯಾತಾರ ಮಾಡಲಿ ಏನೋ ಹಾಂ ಮತ್ತು ಮರ ಬಂದ್ಬಿಡ್ತು. ಈ ಪ್ರಕಾರ ಅನೇಕ ಮೋಹಗಳು ಕೊಡ್ಕೊಂಡು ಮಿಸು ಕಲಿಯೋದು, ಅನೇಕ ಮೋಹಗಳು ಕೊಡಿ ಮನುಷ್ಯನಿಗೆ ಮಿಸು ಕಲಿಕ್ಕೆ ಅವಕಾಶ ಇರ್ತಲ್ಲ. ನಾವು ಆರಾಮಿದ್ದೀವಿ, ಭಾಳ ಚಲೋದ. ಈ ಮಾಯ ಅಂತಕ್ಕಂಥ ಬೆಕ್ಕ ನಮ್ಮನ್ನು ಏನು ಮಾಡೋದಿಲ್ಲ ಅಂತ ನೀವು ತಿಳಿಬೋದು. ಬೆಕ್ಕಿನ ಕೈ ಒಳಗೆ ಇಲ್ಲಿ ಸಿಕ್ಕಿತ್ತು ನೋಡ್ತಲ್ಲ, ಇವತ್ತು ಅದೇ ತರೋದು, ಇವತ್ತು ಚಲೋ ಆಗ್ಬೋದು, ನಾಳೆ ಚಲೋ ಆಗ್ಬೋದು. ಹಾಗ ನೋಡಿದ್ರಿ ಚಲೋ ನೋಡಿದ್ರಿ ಜೀವನದೊಳಗೆ ಕೊನೆಗೆ ಮುಪ್ಪಾಗ್ಬೋದು. ಅದ್ರೊಳಗೆ ಒಂದು ದಿವಸ ನಾವು ಸುಖ ಸಿಗಲಿಲ್ಲ. ಬೆಕ್ಕಿನ ಮುಂದೆ ಇಲ್ಲಿ ಸಿಕ್ಕಾಕ ಒಮ್ಮೆ ನಾಶ ಮಾಡೋದ್ರಿ ಏನು ಹೇಳಿ ಆಡಿಸಿ 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 ಈಗ ಚೆಂದ ಆಡದಂತೆ ಆಡಿ ಮಾಡಿ ಕೊನೆಗೆ ಒಂದು ಸಲ ಶಂಭು. ನೀಲಗಾಯಿ ಅಂತ ಒಂದು ಪ್ರಾಣಿ, ನೀಲಗಾಯಿ ಅಂತ ಒಂದು ಪ್ರಾಣಿ ದೊಡ್ಡದಾಗಿರ್ತಕ್ಕಂಥ ಒಂದು ಹಳ್ಳಗಳೆಲ್ಲ ಬಹಳಷ್ಟು ರಾಣಿ. ಯಾರು ಶಿವ ಬಂದು ಹಿಡಿದ್ಬಿಡು, ದೊಡ್ಡ ಶಿವ, ಗಂಡ ಶಿವ, ದೊಡ್ಡ ಶಿವ ಹಿಡಿದಾಗ ಅದು ನೀರು ಜಿಗಿದು ಹೋಗ್ಬೇಕಂತೇಳಿ ಜಿಗಿದು ಆಗಲಿಲ್ಲ, ಬೈದು ಕೂಡಿ ನೀರಾಗಿ ಜಿಗಿದು ಬಿಡ್ತದೆ. ಅದು ದಾಟಿ ಪೂರ್ಣ ಶಿವಕಾಲ ಮೈಯೆಲ್ಲ ರಾಡಿಬಿಡ್ತು. ಶಿವ ಬಂದ ಪ್ರೇಮದಿಂದ ಅದನ್ನ ಹಚ್ಚಿಗೆ ಹಿಡಿದ ನೀರಾವ ತೊಳೆಯಾಕಿದ್ದೇವೆ, ನೀರು ಶಿವ ತೊಳೆಯಾಕಿದ್ದೇವೆ. ಅದಕ್ಕೆ ಸಂತೋಷ ಅನಿಸ್ತು. ಬಹುಶಃ ಹಿಂದಿನ ದಿನ ನಮ್ಮ ಅಜ್ಜನೋ ಅಥವಾ ಅಜ್ಜನೋ ಯಾರೋ ಇರ್ಬೋದು, ಶಿವ ರೂಪ ಬಂದು ಇಂಥ ಮೈ ತೊಳೆದ ನಾವು ಸ್ವಚ್ಛ ಮಾಡಾಕ್ತು. ನೀರಿಗೆ ಸಂತೋಷ ಪಡಿತು. ತೊಳೆದದ್ದು ಸ್ನಾನ ಮಾಡ್ಸಕ್ಕಲ್ರಿ ಹೇಳಕ್ಕೆ. ಅವ್ರ ಮೈ ಎತ್ತಿದ್ರೆ ಆಡಿ ನೀರಾಗ ಯಾಕೆ ಸೌತಾರ ಕಾರಣ ಹೇಳ್ರಿ. ಶಿವ ಇನ್ನೊಂದು ಕಡೆ ಏನದು ಈಗ ಸತಿ ಸುತ ಬಂಧು ಬಳಗ ಅಣ್ಣ ತಮ್ಮ ಏನಂತಲ್ಲ, ಈ ಮೋಹ ಅದಲ್ಲ, ಈ ಮೋಹ ನಾವು ಇದು ಬಿಟ್ಟು ಹೊರಭಾಗ ಮೋಕ್ಷ ಪಡೀಲಿಕ್ಕೆ ಬರುವಂತೆ ಗಟ್ಟಿಯಾಗಿ ಹಿಡ್ಕೊಂಡು ಮಾತಾಡ್ತ ನೋಡ್ಲಿಕ್ಕೆ ಭಾಳ ಚಲೋ. ನಮ್ಮಲ್ಲಿ ಭಾಳ ಪ್ರೇಮಿತಾರ್ರಿ, ಭಾಳ ಪ್ರೇಮಿತಾರೆ. ನೀವು ಪ್ರೇಮ ನಿಮ್ಗೆ ಗುರುತಾಗಲ್ಲ, ಒಂದು ಸ್ವಲ್ಪ ಕರೋನಾ ನೆನಪು ಮಾಡ್ಕೊಳ್ಳಿ. ಯಾರು ಪ್ರೇಮ ಇಟ್ಟಿರ್ತಾರೋ ನಮ್ಮೊಬ್ಬ ಯಾರು ಪ್ರೇಮ ಇಡ್ತಾರೋ. ನಮ್ಮೊಬ್ಬರು ಫೋನ್ ಮಾಡಿ ಹೇಳಿದ್ರು, ಒಬ್ಬರು ಫೋನ್ ಮಾಡಿದ್ರು, 300 ಫೋನ್ ಮಾಡಿದ್ರು. ಅವರ ಜೀವನದಲ್ಲಿ ಸಂಪೂರ್ಣವಾಗಿ ಇವರಿಗೋಸ್ಕರ ನಾನೆಲ್ಲರನ್ನ ತ್ಯಾಗ ಮಾಡಿ ದುಡಿದೆ. ಅಣ್ಣ ತಮ್ಮ ಬಂಧು ಬಳಗ ಅಂತಕೊಂಡು ಎಲ್ಲರಿಗೋಸ್ಕರ ಹೆಂಡತಿ ಮಕ್ಕಳು ತಗೊಂಡು ದುಡಿದು ಹಣ್ಣಾಗಿಬಿಟ್ಟೆ. ಈ ಕರೋನಾ ಬಂದಾಗ ಪೋರ ನನ್ನ ಭಾಳ ನಾಯಿಗಂತ ಕೇಳ್ತಾರ ಪೋರ. ನಾಯಿಗೆ ರೊಟ್ಟಿ ಹಾಕಿ ಬಾತಿನ ತುಂಬ ಹಾಕ್ತಾರ. ನಾನು ರೊಟ್ಟಿ ತೊಗೊಂಡು ಬಂದ ಕಟ್ಟಿಗೆ ಹೀಗೆ ಮುಗಿಸಿ ನಂತರ ಮುಗಿಸಿಬಿಟ್ಟು ಸಮೀಪ ಯಾರು ಬರಲಿಲ್ಲ ಪರ. ಎಷ್ಟು ಕೆಟ್ಟದ ನನ್ನ ಜೀವನದೊಳಗೆ, ಬಹಳ ಕೆಟ್ಟದ್ದು. ಯಾರು ನನ್ನ ಮಕ್ಕಳು, ಯಾರು ಹೆಂಡತಿ ಅತ್ಯಂತ ಪ್ರಯೋಜನ ರಕ್ಷಣೆ ಮಾಡ್ತಿದ್ದೆ, ಅವರು ನನಗೆ ಹೀಗೆ ಮಾಡಿದ್ರು. ಕೊರೋನಾದ ಒಂದು ಕೂಸ ಬಹಳ ಬಿಕ್ಕಿ ಕಳ್ಸಿತ್ರಿ. ಟಿವಿ ಅವರು ಈಗ ಯಾರು ಕ್ಯಾಮ್ರಾ ಇಡ್ತಾರಲ್ಲ, ಒಂದು 3 ವರ್ಷ ಹೆಣ್ಣು ಮಗು, 4 ವರ್ಷ ಹೆಣ್ಣು ಮಗು, 3 ವರ್ಷ ಹೋದ್ರು. ದುಃಖ ಮಾಡಿ ನೋಡ್ತಾ ತಾಯಿ ಎತ್ಕೊಂತವ್ರು ಬಂದು ಎತ್ಕೊಳ್ತಾ ಇಲ್ಲ, ತಂದೆ ಎತ್ಕೊಳ್ತಾ ಇಲ್ಲ, ಟಿವಿ ಅವ್ರು ಇಲ್ಲ, ಯಾರು ಇಲ್ಲ. ದುಃಖ ಮಾಡಿ ಮಾಡ್ತಾ ಒಂದು ಕಟೋಜರ್ ಮಾಡಿದ ಅದ್ರೊಳಗೆ ಅಲ್ಲೇ ಒದ್ದಾಡಿ ಸೋದು ಯಾವುದು ಇಲ್ಲ. ಇದು ಇಷ್ಟೆಲ್ಲ ಎತ್ಕೊಂಡು ಸಂಸಾರಗಳು ಎಲ್ಲರೂ ಅಲ್ಲೇ ಇರ್ತಾರಲ್ಲ. ಕಾರಣ ಏನಂದ್ರೆ ಇದ್ರ ಬಿಟ್ಟು ಹೊರಗೆ ಬರದೆ ಇದಕ್ಕೆ ಅಂತ ನಿಜಗಳು ಇರ್ತಾರೆ ಮೋಹ ವಿಸರ ಅಂತ. ಮೋಹದ ಸಮೂಹ ಒಂದೊಂದು ಮೋಹವನ್ನು ಬಿಡಿಸ್ಕೊಳ್ಳೋದು ಕಾತರಗಟ್ಟೆ ಇದ್ದಂತೆ ಅದು ಹಿಡ್ಕೊಂಡು ಬಿಡ್ತದ. ಮತ್ತು ಅದು ಬಿಟ್ಟ ಬರ್ಬೇಕಂದ್ರೆ ಅದನ್ನೆಲ್ಲ ಬಿಟ್ಟ ಬರ್ಬೇಕಂದ್ರೆ ಯಾರು ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ, ಅರ್ಜೆಂಟ್ ಹೋಗ್ಬೇಡ್ರಿ, ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ, ಅಲ್ಲೇ ಇರ್ರಿ. ಅಲ್ಲಿ ಇಟ್ಕೊಂಡು ಪುರಾಸ ಮಾಡಿ, ಅಲ್ಲಿ ಇಟ್ಕೊಂಡು ನೀವು ಲಗ್ನ ಮಾಡಿಕೊಂಡು ಸತಿ ಪತಿ ಬಂಧುಗಳು ಅಣ್ಣ ತಮ್ಮ ಎಲ್ಲ ಇರಲಿ ಬೇಡತ್ತಲ್ಲ. ಅಲ್ಲಿ ಇದ್ದುಕೊಂಡು ಕೂಡ ಮೋಕ್ಷ ಪಡೆಯೋದಕ್ಕೆ ವ್ಯವಸ್ಥೆ ಮಾಡ್ಬೋದು. ಅಲ್ಲಿ ಇದ್ದುಕೊಂಡು ಮೋಕ್ಷ ಪಡೆಯೋದು ಪ್ರಯತ್ನ ಮಾಡಿ. ಧನ್ಯ ಗೃಹಸ್ಥಾಶ್ರಮ ಅಂತದ್ದು ಸಂಸಾರ ಇದ್ದುಕೊಂಡು ಕೂಡ ಮೋಕ್ಷ ಪಡಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇರ್ತದೆ. ಯಾರನ್ನು ಬಿಟ್ಟು ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇದ್ದುಕೊಂಡು ಧನ್ಯತ್ವವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಸಂಸಾರಕ್ಕೆ ಇವರು ಅಲ್ಲೇ ಕೂತ್ರಿ ಧನ್ಯ ಗೃಹಸ್ಥಾಶ್ರಮ ಪರಮಾರ್ಥ ಪ್ರಯತ್ನ ಮಾಡಿದ್ರೆ ಧನ್ಯ ಗೃಹಸ್ಥಾಶ್ರಮ ಅಲ್ಲಿ ಧನ್ಯತೆಯನ್ನು ಪಡೀರಿ, ಒಳ್ಳೆಯದಾಗಿ. ನಿಜೋಕ್ಷಗಳ ಥರ ವಿಸುಕಲಿ ನನ್ನ ಮೋಹ ವಿಸ್ತರಣೆಂಬ ವನವ ನುಡಿ ಅಂತ ವನವನ್ನ ಸುಡೋ ಸಾಮರ್ಥ್ಯ ನಿಮ್ಮ ನೇತ್ರದಲ್ಲಿ, ಅಗ್ನಿ ನೇತ್ರದಲ್ಲಿ ಪರಮಾತ್ಮ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ್ರು. ಯಾವ ಅಗ್ನಿಯಿಂದ? ನೇತ್ರಾಗ್ನ ಹೆಣೆಗಣ್ಣಿ ಅದು ಸುಟ್ಟು ಭಸ್ಮ ಮಾಡಿದ್ರು ಪರಮಾತ್ಮ. ಅದಕ್ಕೆ ಅಗ್ನಿ ನೇತ್ರ ನಡುವಿರ್ತದೆ.
ಮೋಹವನ್ನ ಅಂತ ನೇತ್ರ ನನ್ನ ಮೋಹವನ್ನು ಸುಟ್ಟಾಕಿದ ಪರಮಾತ್ಮ ಪ್ರಾರ್ಥನೆ ನೋಡಲಾಗಿದೆ ದೇವ, ನಿಮ್ಮ ನೇತ್ರವನ್ನು ನನ್ನ ನೋಡಲಾಗಿದೆ, ನೋಡಬಾರ್ದು ದೇವ ಹೇಳ್ತಾರೆ. ಅದ ಇಲ್ಲಿ ಮತ್ತು ಬಲದ ಭಾವನೆ ತಿಳಿದಾಗ ಬಲಭಾಗದ ಈ ನೇತ್ರದ ಪರಮಾತ್ಮ ನೇತ್ರ ಅಲ್ಲಿ ನಮ್ಮಲ್ಲಿ ನೇತ್ರಗಳೆಲ್ಲ ಇದು ಬಲಭಾಗದ ನೇತ್ರ. ಬಲದ ಭಾವದ ಸೂರ್ಯ ನೇತ್ರ, ನಿಮ್ಮ ಸೂರ್ಯ ನೇತ್ರ ನೋಡಲಾಗಿದೆ ದೇವ, ನೋಡಲಾಗಿದೆ ದೇವ. ಇನ್ನು ಎಡದು ಇದು ವಾಮ ಸುಧಾಕರದ, ಇದು ಚಂದ್ರ ನೇತ್ರ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ವಿವರಣೆ ಅಂತಕ್ಕಂಥದ್ದು ಹಾಗೆ ನಡೀತದ್ದು ಅಪರ ಕ್ಷೇತ್ರದ ಶಾಸ್ತ್ರದಲ್ಲಿ ಏನಿರ್ತದೆ ಅಪರ ಕ್ಷೇತ್ರದ ಮತ್ತು ಮುಚ್ಚೇತ್ರ ನಡೀಬೇಕು. ಹಾಗೋಸ್ಕರ ಸಾಗೋಣ ಅಂತ ಒಟ್ಟಿಗೆ ನಮ್ಮ ಮೋಹ ವಿಸ್ತಾರವನ್ನು ಕಳ್ಕೋಬೇಕೇನಂದ್ರೆ ಇಲ್ಲಿ ಗುರು ಸ್ಮರಣೆ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು, ಭಕ್ತಿಯಿಂದ ಇರಬೇಕು, ಎಲ್ಲ ಅನುಕೂಲ ಆಗ್ತದೆ. ನೋಡಲಾಗದೆ ಅವ್ರನ್ನ ನೋಡ್ತಕ್ಕಂಥ ಇದ್ದಾರ್ರಿ, ಅವ್ರು ನಮ್ಮ ನೋಡ್ತಾರೆ, ಅವ್ರು ನಮ್ಮ ನೋಡ್ತಾರೆ ಅನ್ನೋದು ನಾವು ನೋಡಿಲ್ಲ ಇಷ್ಟೇ. ಅವರು ನಮ್ಮನ್ನ ನೋಡ್ತಾ ಇದ್ದಾರೆ, ನಾವು ಅವರನ್ನು ನೋಡ್ತಾ ಇದ್ದಾರೆ. ಒಬ್ಬ ಕುರುಡ ಒಂದು ತಗ್ಗಿರಲಿದ್ದಾರೆ, ತಗ್ಗಿನಲ್ಲಿ ಒಳಗಾಡಿ ಒಳದಾಗ ಹೋಗ್ಲಿಕ್ಕೆ ಕೆಸರದಾಯ್ತು, ಎಷ್ಟೆಲ್ಲ ಅಂತ ಒಳಗೆ ಹೋಗ್ಬೇಡ. ಕೈ ಮಾಡ್ತಾ ಕೈ ಮಾಡೋದು, ಕೈ ಮಾಡಿ ಈ ಕಡೆ ಮಾಡೋ, ಅವ್ನ ಕೈ ಈ ಕಡೆ ಮಾಡ್ತಾನ, ಈ ಕಡೆ ಮಾಡ್ತಾನ, ಆ ಕಡೆ ಮಾಡ್ತಾನ. ಅವ್ನ ಕೈ ಅವ್ನ ಕರ ಕಡೆ ಮಾಡೋದಿಲ್ಲ, ಕಾರಣ ಇದ್ರೆ ಅವ್ನಿಗೇನಿಲ್ಲ, ಕಣ್ಣೇ. ಹಾಗ ಯಾರಿಗೆ ಪರಮಾರ್ಥದ ನೇತ್ರಗಳು ಇರುವುದಿಲ್ಲ ಅಂಥವ್ರ ಕೈ ಯಾರ್ಯಾರ ಕಡೆ ಮಾಡೋದು ಬಿಟ್ರೆ, ಕುರಿ ಬೆದರಿದ್ರೆ ಕುರಿಗಾರ ಕಡೆ ಹೋಗ್ರಿ, ತೋಳಿನ ಕಡೆ ಹೋಗಿ ರಕ್ಷಣೆ ಸಿಗ್ತದೆ, ತೋಳು ಕೂಡ ತಿಂದ್ಬಿಡ್ತದೆ. ಭಕ್ತಿಯಿಂದ ಯಾವುದೇ ಸಮಯದಲ್ಲಿ ಗುರುಗಳ ಸ್ಮರಣೆ ಮಾಡಿದರೆ ಗುರುಗಳ ರಕ್ಷಣೆ ಮಾಡ್ತಾರೆ. ಆ ಕಡೆ ಸಾಗಬೇಕು, ಅವ್ರಿಗೆ ಚೇತನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಇದು ಪ್ರಥಮ ದಿನದ ಶ್ರಾವಣ ಮಾಸದ ಪ್ರಥಮ ದಿನ ಸುಬ್ರಹ್ಮಣ್ಯ ಚೈತ್ರೆ ನಾವು ಶ್ರವಣ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟನೇ ಭಾಗದರು? 9ನೇ ಭಾಗ. ಎಷ್ಟನೇ? 9ನೇ ಭಾಗ. ನವವಿಧ ಭಕ್ತಿಗಳು ಕೂಡ ಹೇಳ್ತಾರೆ. ನಿಮ್ಗೆ ನೆನಪು ಉಳಿಬೇಕಾದ್ರೆ 9 ಅಂದರೆ ನವವಿಧ ಭಕ್ತಿಗಳು, 9 ಪ್ರಕಾರದ ಭಕ್ತಿ ಅಂತ ಅದನ್ನು ಕಲೀಲಿ ಉದ್ದೇಶ ಸದ್ರು ತಮ್ಮ 9ನೇ ಭಾಗ ಕೊಡಲಿದೆ. ಆದ್ಮೇಲೆ ನಾವು ಗುರುಗಳನ್ನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುರುಗಳನ್ನ ನಾವು ನೋಡ್ತಾ ಇದ್ದಾರೆ. ಆದರೂ ನಮಗೆ ದುಃಖ ಬರ್ತದೆ. ಕಾರಣ ಏನಂದ್ರೆ ಗುರುಗಳು ಹೇಳಿದಂತೆ ನಾವು ಕೇಳೋದಿಲ್ಲ, ಗುರು ಆಜ್ಞೆಯನ್ನು ಪಾಲಿಸೋದಿಲ್ಲ. ಆ ಗುರು ಆಜ್ಞೆಯನ್ನು ಪಾಲಿಸೋದು ಸಾಧ್ಯ ಆಗೋದಿಲ್ಲ. ಆಗ ಪಾಲ್ಬಿಟ್ಟು ದುಃಖವನ್ನು ಅನುಭವಿಸ್ಕೊಂತ ಇದ್ದೀವಿ. ಇಲ್ಲಿ ಅವಧೂತ ಪುನರ್ತೇವೆ ಒಂದು ವಿಷಯ 9ನೇ ಅಧ್ಯಾಯದಲ್ಲಿ 9ನೇ ಭಾಗದ 1ನೇ ಅಧ್ಯಾಯದಲ್ಲಿ ಸದ್ರೋಗರ ವಾಕ್ಯ ಮೀರಿದ ಅವಧೂತ ಪುನಗಳು. ಇದರೊಳಗೆ ಅರ್ಧ ಭಾಗ 8ನೇ ಭಾಗದಲ್ಲಿ ಬಂದಿದೆ. 2 ಅಧ್ಯಾಯದು ಒಂದು ಭಾಗ 8ನೇ ಭಾಗದಲ್ಲಿ ಹಿಂದೆ ಬಂದು ಹಿಂದಿನ ವರ್ಷ ಈಗ ಇಲ್ಲಿ ಬಂದದ. ಗುರುಗಳ ಆಜ್ಞೆಯನ್ನ ಮೀರ್ತಕ್ಕಂಥವ್ರು ಯಾರು? ಅವಧೂತ ಪುನಗಳು. ಆದ್ಮೇಲೆ
ಕೋಲಿತ್ತು. ಆದ್ಮೇಲೆ ಶ್ರಾವಣ ಮಾಸದ ಪ್ರಥಮ ದಿನ ನಾವೆಲ್ಲ ಕೂಡ್ಕೊಂಡು ಸದ್ರವರ ಜೊತೆಗೆ ಯಾತ್ರೆಗೆ ಹೋಗೋಣ, ಪ್ರವಾಸ ಮಾಡೋಣ. ಬರ್ತೀರಲ್ಲ ಬರ್ತೀರಿ? ಬರ್ತೀರ? ಪ್ರತಿ ವರ್ಷ ಬರ್ತಾ ಇದ್ದೀರಿ, ಸಂತೋಷ. ಒಂದ್ಸಲ ಹೋದ ವರ್ಷ ಎಲ್ಲರೂ ಅದು ಅಪೂರ್ವ ಕಾರ್ಯಕ್ರಮ ಈ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು. ಸದೃಢ ಮಹಾರಾಷ್ಟ್ರ ರಾಜ್ಯದ ಸಿಂಧೂರು ಬಿಲ್ಲವರದ ಕಂಬರಿ ಮಠದಲ್ಲಿ ವಾಸ ಮಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕ ಪ್ರಾಂತದಲ್ಲಿರ್ತಕ್ಕಂಥ ಉಮ್ರಾಣಿಯ ಸರ್ಕಾರ ಮಹಾರಾಷ್ಟ್ರ ಒಂದು ಹೊಲ ಬರ್ತದೆ, ಹಿರೇಳ ಬರ್ತದೆ, ಅಲ್ಲಿ ನಮ್ಮ ಮಠ ಅಂತ ಅಲ್ಲಿ ಸದೃಢ ವಾಸ ಮಾಡ್ತಕ್ಕಂಥ ಹೇಳ್ತಾರೆ. ಈಗ ಹೇಳಿದ್ರು ಇದೇ ಪ್ರಕಾರವಾಗಿ ಹೋದ ನಾವೆಲ್ಲ ಕುಡ್ಕೊಂಡು ಪ್ರವಾಸ ಮಾಡೋಣ, ಸದೃಢ ಜೊತೆಗೆ ಪ್ರವಾಸ ಮಾಡೋಣ, ಎಲ್ಲರೂ ಯಾರು ಬರ್ತಿಂದ ನಾವೆಲ್ಲ ಬರ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರಿ. ಅದನ್ನು ಯಾರೋ ಇಲ್ಲಿ ನೋಡಿ ಕೂತ್ಕೊಂಡು ಕೇಳಿದವರು ಅಡಳಿಗೆ ನಮ್ಮ ಅಲ್ಲಿ ಬಸಂತಾಯಿ ಬರ್ತದೆ, ನಿಮ್ಗೆ ಗುರ್ತದ ಕೆಲವರು ಅಲ್ಲಿ ಮಠದಲ್ಲ ಅಂತಂದ್ರೆ ಅವ್ರ ಫೋನ್ ಮಾಡಿದ್ರು, ಅಪ್ಪವರ ಪ್ರವಾಸಕ್ಕೆ ಸಿಂಧೂರಿಗೆ ಬಿಡ್ತೀರಿ? ನಾ ಹೇಳಿದ್ವಿ ಸಿಂಧೂರಿಗೆ ಹಾಕಿ ಬರಲ್ಲಮ್ಮ, ಚೇತ್ರ ಹೇಳುವಾಗ ಪ್ರವಾಸ ಬಂದ್ರೆ ಗುರುಗಳ ಜೊತೆ ಗುರುಗಳ ಚೇತನ ಶ್ರವಣ ಮಾಡ್ತಾ ಗುರುಗಳು ಇಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ತಗೊಂಡು ಆ ವಿಷಯ ಶ್ರವಣ ಮಾಡೋದು ಪ್ರವಾಸ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿ. ಅದು ಕೆಲವೊಮ್ಮೆ ಪ್ರವಾಸ ಅನ್ನುವಾಗ ಹೊರಗಿನ ದೃಷ್ಟಿಯಿಂದ ಯಾವ ಬಸ್ಸಿನಲ್ಲಿ ಆಗಲಿ ಅಥವಾ ಸೈಕಲ್ ಮೋಟರ್ ಆಗಲಿ, ರೈಲ್ವೆ ಆಗಲಿ, ವಿಮಾನಗಳಾಗಲಿ ಅಲ್ಲಿ ಹತ್ತಿಕೊಂಡು ಅಲ್ಲಿ ಪ್ರಯತ್ನ ಹೋಗ್ಬೇಕು, ಬೇರೆ ಬೇರೆ ಕ್ಷೇತ್ರ ಹೋಗ್ಬೇಕು, ಅದೆಲ್ಲ ಬೇರೆ ಪ್ರವಾಸ. ಆದರೆ ಅಂದ್ರೆ ಶ್ರೇಷ್ಠ, ಅಂದ್ರೆ ಏನೇ ಶ್ರೇಷ್ಠ, ಪ್ರವಾಸ ಅಂದ್ರೆ ಶ್ರೇಷ್ಠವಾದಂಥ ವಾಸ. ಯಾವುದು ಶ್ರೇಷ್ಠ ವಾಸ? ಗುರುಗಳ ಸನ್ನಿಧಿಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಶ್ರೇಷ್ಠವಾದಂಥದ್ದು. ಏಕೆಂದ್ರೆ ದೇವರ ಸನ್ನಿಧಿಯಲ್ಲಿ ವಾಸ ಮಾಡಿದರೆ, ಅವರ ಸೇವೆ ಮಾಡಿದರೆ ದೇವರು ಬೇಡಿದ್ದನ್ನ ಎಲ್ಲವನ್ನು ಕೊಡ್ತಾರೆ ದೇವರು ನಮಗೆ. ಆದರೆ ಮೋಕ್ಷವನ್ನು ಗುರುಗಳು ಕೊಡ್ತಾರೆ, ಮೋಕ್ಷವನ್ನು ದೇವರು ಕೊಡೋದಿಲ್ಲ. ಅದಕ್ಕಾಗಿ ಮೋಕ್ಷ ನಾವು ಬೇಕಂದ್ರೆ ಮೋಕ್ಷ ಹಿಡಿದುಕೊಂತವ್ರು ಯಾವಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರು ಅಂತ ಸದ್ರುವರ ಚೇತ ನಾವು ಶ್ರಮ ತಗೊಳ್ತಾ ಇದ್ದೀವಿ. ಯಾವಾಗ ನಾವು ಗುರುಗಳ ಸನ್ನಿಧಿಯಲ್ಲಿ ವಾಸ ಮಾಡೋದು, ಗುರುಗಳ ಸನ್ನಿಧಿಯಲ್ಲಿ ವಾಸ ಮಾಡೋದು. ಗುರುಗಳ ಸನ್ನಿಧಿಯಲ್ಲಿ ವಾಸ ಮಾಡೋದು ಅಂತಂದ್ರೆ ಅವರು ಅನೇಕ ಲೀಲೆಗಳನ್ನು ಕೂಡ ಶ್ರಮ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಕ್ಕಂಥ ಶಾಸ್ತ್ರ ವಿಷಯವನ್ನು ಶ್ರಮ ಮಾಡ್ತಾ ಇದ್ದೀವಿ. ಅದನ್ನು ಮನನ ನಿಧ್ಯಾಸನೆ ಮಾಡ್ಕೊಂಡು ಧನ್ಯ ಆಗ್ತಾ ಇದ್ದೀವಿ. ಮತ್ತು ಯಾರು ಪರಮಾತ್ಮ ಇದ್ದಾರೋ ಅವರೇ ಸದೂರ ಇರ್ತಾರೆ. ಯಾರು ಭರ್ಗೋ ಸಾಕ್ಷಾತ್ ನರಾಕೃತಿ, ಸ್ವತಃ ಭಗವಂತನೇ ಸದೂರಾಗಿ ಬಂದಿರ್ತಾರೆ. ಭರ್ಗೋ ಸಾಕ್ಷಾತ್ ನರಾಕೃತಿ. ಆದ್ಮೇಲೆ ನಾವು ನೆನಪು ಈ ವರ್ಷ ಕೂಡ ಎಲ್ಲಿ ಹೋಗ್ಬೇಕಂದ್ರೆ ಮಹಾರಾಷ್ಟ್ರ ರಾಜ್ಯದ ಹಿರೇಹಳ್ಳದ ಬಿಲ್ಲುವಂಥ ಸದೃಢವಾದ ಶ್ರೀ ಕ್ಷೇತ್ರಕ್ಕೆ ಕಮರಿ ಮಠಕ್ಕೆ ಸಾಗುವಂಥ ಸದೃಢವಾಗಿ ವಾಸ ಮಾಡಿದ್ದಾರೆ. ಗುರುಗಳು ಪಾದಸ್ಪರ್ಶ ಮಾಡಿದ ನೆಲ ಪಾವನ ಇರ್ತದೆ, ಶಿಲೆಗೆ ಪಾದಸ್ಪರ್ಶ ಮಾಡಿದ ಶಿವಲಿಂಗ ಇರ್ತದೆ, ಜಲಕ್ಕೆ ಪಾದಸ್ಪರ್ಶವಾದ ತೀರ್ಥ ಇರ್ತದೆ. ಅಂತಹ ಶಕ್ತಿಗಳು ಇರ್ತದೆ. ಅಂಥವುಗಳು ಎಲ್ಲರೂ ಉದ್ಧಾರ ಮಾಡ್ತಾ ಆನಂದವಾಗಿ ವಾಸ ಮಾಡ್ತಾರೆ ಸಿಂಧೂರು ಮಠದಲ್ಲಿ. ಹೀಗಾಗಿ ಹೋದ ವಿಶೇಷ ಶ್ರವಣ ಮಾಡಿದ್ದಿರ್ತಾರಲ್ಲ, ಅದರ ಮುಂದಿನ ಭಾಗ ಇರ್ತಕ್ಕಂಥದ್ದು ಒಂದ್ಸಲ ಗುರುಗಳು ಆನಂದವಾಗಿ ಭಕ್ತೋದ್ಧಾರ ಮಾಡ್ತಾ 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 ಸಿಂಧೂರು ಉಮರಾಣ ಮಧ್ಯದಲ್ಲಿರ್ತಕ್ಕಂಥ ಬಿಲಗುಂದದಲ್ಲಿ 108 ಬಿಲಗು ವೃಕ್ಷಗಳಿದ್ದಾವೆ.
ಅಲ್ಲಿ ವನದಲ್ಲಿ ನಾವಲ್ಲಿ ಚಿಕ್ಕವರದಾಗ ಆಡ್ತಾ ಈಗಿಂತ ಚಿಕ್ಕವರದಾಗ ಆಡ್ತಾ ಇದ್ದೀವಿ. ಅಲ್ಲೆಲ್ಲ ಮಳೆ ಉಸುಕಿರ್ತದೆ ಆಶ್ರಮದ ಮುಂದೆಲ್ಲ. ಆಮೇಲೆ ಮುಂದೆಲ್ಲ ನೀರು ಹರಿತಾ ಇತ್ತು, ನೀರಲ್ಲಿ ಹಣ್ಣಿನ ಗಿಡ ಇರ್ತಾ ಇತ್ತು. ಆಮೇಲೆ ಆಲದ ವೃಕ್ಷ, ಮಾವಿನ ವೃಕ್ಷ, ಮಾವಿನ ಹಣ್ಣುಗಳಾಗ್ತಾ ಇತ್ತು. ಎಲ್ಲ ಬೇರೆ ಸಮೀಪದಲ್ಲಿ ಕೇತಗೆವನ ಅದರ ಕೇದಿಗೆ ತಂದಿರ್ತಾವ, ಅದೆಲ್ಲ ಸುವಾಸನೆ ಬರ್ತಾಯಿರ್ತಾರೆ. ಅವರಿಗೊಂದು ಸುವಾಸನೆ ಮಾಡಿ ಬರ್ತಾ ಇತ್ತು. ಈಗ ಭಾಳ ಚಂದ ಇರ್ತಕ್ಕಂಥ ಒಂದು ಆಶ್ರಮ ಆಗಿನ ಕಾಲದಲ್ಲಿ. ಈಗ ಅದು ಉಳಿದಿಲ್ಲ. ಅದು ಈಗ ಭಾಳ ಸುಂದರ ಇರ್ತಕ್ಕಂಥ ಸ್ಥಾನ. ಅದು ಸದ್ಗುರು ವಾಸ ಮಾಡ್ತಾಯಿದ್ರು. ಒಂದು ದಿವಸ ಸದ್ಗುರುವರ ಸನ್ನಿಧಿಗೆ ಅವರು ಅವಧೂತಪ್ಪನವರು ಅಂಥೇಳಿ ಆಗಮಿಸ್ತಾರೆ. ಅಲ್ಲೆಲ್ಲರೂ ಅವರಿಗೆ ಧೂತಪ್ಪನವರು ಅಂತಿರ್ತಾರೆ. ಏನಂತಿರ್ತಾರೆ ಅವ್ರಿಗೆ? ಧೂತಪ್ಪನವರು. ಧೂತ ಅಂದ್ರೆ ಸೇವಕರಿಗೆ ಧೂತ ಅಂತಾರೆ. ರಾಜ ಸೇವಕ ಮಾಡ್ತಾರೆ ಸೇವಕರಿಗೆ, ಅವ್ರಿಗೆ ಏನಂತಾರೆ? ಧೂತ ಅಂತ. ಇಲ್ಲಿ ಅವಧೂತ ಅಂದ್ರೆ ಯಾರಿಗೂ ಧೂತನಾಗದೆ. ಇದೊಂದು ಬರ್ತದೆ ಶ್ರೀಮಂತ ಜೋಶಿಗಳು ಹೇಳ್ತಾರೆ, ಪೂಜಿಸದಾರನು ಪೂಜೆ ಅಧಿಕನೇ ಜಾಣರ ದೇವ. ಪೂಜಿಸದಾರನ ಯಾರನ್ನು ಕೂಡ ಪೂಜೆ ಮಾಡದೆ ಪೂಜೆ ಅಧಿಕನೇ ಎಲ್ಲರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಸಾವು ತೊಳತಕ್ಕಂಥವರಿಗೆ ಅವಧೂತ ಅಂತಾರೆ. ಅದರ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಪರಬ್ರಹ್ಮ ಸ್ವರೂಪರು ಅಂಥವರು. ಅಂಥ ಹೆಸರನ್ನು ತೆಗೆದುಕೊಂಡು ಹೋಗಿ ನಮ್ಮೆಲ್ಲ ಬೆಳೆಗೆ ಅನ್ನೋದು ಬರೋದಕ್ಕಾಗಿ ಹೆಚ್ಚು ಕಡಿಮೆ ಮಾಡಿಕೊಂಡು ಧೂತಪ್ಪನವರು ಬಂದರು, ಧೂತಪ್ಪನವರು ಬಂದರು. ಅವಧೂತಪ್ಪನವರು ಒಂದ್ಸಲ ಸುದ್ರವ್ರ ಸನ್ನಿಧಿ ಬಂದು ಸುದ್ರವ್ರಿಗೆ ಸಾಟ ನಮಸ್ಕಾರ ಮಾಡಿ ಭಕ್ತಿಯಿಂದ ಕೂಡ್ತಾರೆ. ಅವ್ರನ್ನ ಕರ ಹಿಡಿದು ಮುಂದೆ ಕರೆದು ಒಂದು ಆಸನದಲ್ಲಿ ಕೂಡಿಸಿ ಸಂತೋಷ ಬಿಡ್ತಾರೆ. ಅವ್ರು ನೋಡಿ ಭಾಳ ಸಂತೋಷ ಕೊಡೋದು. ಅವ್ರು ಹೇಗಂತಂದ್ರೆ ಸದಾ ಸಮಾಧಿ ಸ್ಥಿತಿಯಲ್ಲಿ ಕಣ್ಕೊಂಡು ಶಾಸ್ತ್ರ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಹೇಳಿ ಇರ್ತದೆ ಯೋಗದಲ್ಲಿ. ಹೀಗೆ ಅದನ್ನೆಲ್ಲ ಸಾಧನೆ ಮಾಡ್ತಾ 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 ಈ ಜಗತ್ತಿನ ಗೊಡವೆ ಎಲ್ಲ ಬಿಟ್ಟು ಎಲ್ಲ ಜಗತ್ತಿನ ಗೊಡವೆ ಬಿಟ್ಟು ಅವ್ರ ಮನುಷ್ಯ ಯಾವುದು ಹೇಗೆ ಬಂದ್ರೆ ಆಕಳ ಕರು ಇರ್ತದೆ. ಆಕಳ ಕರು ಅದು ಹಸಿವಾಗಿರ್ತದೆ. ಅದನ್ನು ಆಕಳ ಸಮೀಪಕ್ಕೆ ಅದನ್ನು ಕರ್ಕೊಂಡು ಹೋಗ್ತಾರೆ. ನೀವು ಹಾಲು ಕರಿತಿರ್ತೀರಿ, ನಿಮ್ಗೆ ಹಾಲು ಬೇಕಾಗಿರ್ತಾವ, ಆ ಕರ ಬಿಡಿಸ್ಬಿಡ್ತೀರಿ. ಆ ತರು ಬಿಡೋದು ಗೋಮಾತ ಏನು ನಿಮಗೂ ಅಂತಾರೆ ಕರಿ ಯಾರಿದ್ರಿ ಮತ್ತು ನೀವೇನು ಮಾಡ್ತೀರಿ? ಅದು ಅದಕ್ಕೆ ಬಂದಿರ್ತಕ್ಕಂಥ ಹಾಲದು ಅದನ್ನು ನೀವು ಪಡ್ಕೋತೀರಿ. ಕರೆ ಅದಕ್ಕೆ ಬೇಕಾದ ಕರು ಬೇಕಾದ್ರೆ ಆ ಕರಿವಿ ಕರು ನೀವು ಬಿಚ್ಚಿ ಬಿಟ್ಟಿದ್ದೀರಿ, ಹೋಗಿ ಹಾಲು ಕುಡಿತದ. ಅದು ತರು ಬಿಡ್ತಾಗ ತರು ಬಿಡ್ತು ಇನ್ನೇನು ಹಾಲು ಕುಡಿಬೇಕು ಸಂತೋಷ. ನಮ್ಮಮ್ಮ ಹಾಲು ಕೊಡ್ತಾಳ ಅನ್ನೋವಾಗಿ ಬೀಚ್ ಕಟ್ರಿ. ಅದಕ್ಕೂ ಕೂಡ ಯಾರು ಹಾಲು ಗೋಗಳನ್ನು ಎಮ್ಮೆಗಳನ್ನು ಸಾಕಿರ್ತಿಲ್ಲ ಅವಳಿಗೆ ಹಾಲನ್ನು ಕೊಟ್ಟಿರ್ತಾರೆ. ಹಾಲು ಕೊಟ್ಟು ಕುಡಿಲಿ, ಅವ್ರು ಕೊಡಿ, ನೀವೇನು ಖರ್ಚೆ ಆಗೋದಿಲ್ಲ. ಹೊಸ ಅಕಸ್ಮಾತ್ ಅಂತೂ ಎಮ್ಮೆ ಸಾಕಿದವರು ಇದ್ರೆ ಅದನ್ನು ಕೋಣ ಹುಟ್ಟಿತ್ತಂದ್ರೆ ಅದು ಸಿಕ್ಕಾಡ ಅದು ಇದು ಹಾಕಿ ಶ್ವಾರ ಹಾಕಿ ಕೊಡಿಸ್ಬೇಕು. ಸರಿ ಸತ್ಯ ಹಾಗೆ ಮಾಡಿಕೊಂಡು ಪಾಪ ಆಗ್ತದೆ. ಅದು ಅದಕ್ಕೆ ಬಂದಿರ್ತಂತ ಅನ್ನೋದು ತಾಯಿ ಹಾಲು ತಾಯಿ ಮಗುವಿಗೆ ಬಂದಿರ್ತದ. ಅದು ಹಾಲು ಕುಡೀಲಿ. ಮತ್ತು ಪ್ರಾಣಿಗಳನ್ನು ಕಟ್ಟಿದ್ರೆ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾರಬಾರ್ದು. ಯಾರು ರಕ್ಷಣೆ ಮಾಡಿ. ಆಮೇಲೆ ಹೋರಿಕರ ಹುಟ್ಟಿದರೆ ರಕ್ಷಣೆ ಮಾಡ್ತಾರೆ. ಆಕಳಿಗೆ ಹೆಣ್ಣಗಾರ ರಕ್ಷಣೆ ಮಾಡೋದು ಕಡಿಮೆ. ಕೋಣ ಹುಟ್ಟಿದ ರಕ್ಷಣೆ ಮಾಡೋದಿಲ್ಲ, ಹೆಣ್ಣಗಾರ ಹುಟ್ಟಿದ ರಕ್ಷಣೆ ಮಾಡ್ತಾರೆ. ಅದೆಲ್ಲಿ ಎಮ್ಮಿದ ಅದಕ್ಕೆ ಹಾಗಿರದೆ ರಕ್ಷಣೆ ಮಾಡಿಕೊಡೋ ಕರ್ತವ್ಯ ಇರ್ತದೆ. ಪರಿಪೂರ್ಣದಾರ ವಿಶ್ವಾಸ ಅಂತ ಹೇಳುವಾಗ ನೀವು ಯಾರು ನಂಬಿರ್ತಾರಂಥ ಪ್ರಾಣಿಗಳನ್ನು ಕೂಡ ಮನುಷ್ಯರು ಅಟ್ಟಿಲ್ಲ, ಅವುಗಳನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ. ಪ್ರಾಣಿಗಳು ರಕ್ಷಣೆ ಮಾಡಿ. ಒಂದ್ಸಲ ಹಾಲಿಲ್ಲದಕ್ಕಾಗಿ ಈಗ ಮಕ್ಕಳಿಗೆ ಹಾಲಿಲ್ಲದಾಗ ವಿಜ್ಞಾನಿಗಳು ಕುಡ್ಕೊಂಡು ಏನು ತಯಾರು ಮಾಡಿದಂದ್ರೆ ಪ್ಲಾಸ್ಟಿಕ್ ಹಾಲು ಏನು ಕುಡಿಸ್ಕೊಂಡು ತಯಾರು ಮಾಡಿ ಕೇಳಿ ಪ್ಲಾಸ್ಟಿಕ್ ಹಾಲು ಇದು ತಯಾರು ಮಾಡಿ ಏನು ಸಾಮಾನ್ಯಗಳನ್ನು ಹಾಕಿ ಹಾಲು ಅಲ್ಲದು ಹಲಾಲು ವಿಷ ಅದನ್ನು ತಯಾರು ಮಾಡಿದ್ರು. ಅದನ್ನು ಕುಡಿದ್ರು. ಪ್ಲಾಸ್ಟಿಕ್ದು ಅದನ್ನು ಅಕ್ಕಿಯನ್ನು ತಯಾರು ಮಾಡಿದ್ರು. ಏನೇನು ಮಾಡಿದ್ರು ಹಾಗೆಲ್ಲ ತಗೊಂಡ್ರೆ ಅಂಥದಕ್ಕೆಲ್ಲ ಏನು ಕಾರಣದ ನಮ್ಮ ಪ್ರಾಣಿಗಳು ನೀವೆಲ್ಲ ರಕ್ಷಣೆ ಮಾಡಿದಂಥ ಹಾಲು ಕುಡಿದಂಥದ್ದು ಬರ್ತದೆ. ಅದರಿಂದ ಏನು ಮಾಡಿದ್ರು ಪ್ರಾಣಿಗಳನ್ನ ರಕ್ಷಣೆ ಮಾಡ್ಕೊಂಡ್ರಿ
ಅದನ್ನು ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲಿ ಕರು ತನ್ನ ತಾಯಿ ಹಾಲು ಕುಡಿಯೋದು ತಗೋತದ. ಇವರು ಜಗ್ತಿರ್ತಾರೆ, ಕರು ಹತ್ತು ಜಿರ್ತದ, ಇವ್ರು ಇತ್ತು ಜಿರ್ತಾರೆ, ಹತ್ತು ಜಿರ್ತದ, ಇತ್ತು ಜಿರ್ತಾರೆ. ಅನಿವಾರ್ಯವಾಗಿ ಜೋರಾಗಿ ಜಗ್ಗಿ ಒಂದು ಊಟ ಕಟ್ತಾರೆ. ಕರೆ ಕರುವಿನ ಮನುಷ್ಯ ಅಂತ ಹೇಳಿ ಅವರು ಹೇಳ್ತಾರೆ. ಇದೇ ಪ್ರಕಾರವಾಗಿ ಅವಧೂತ ಅಪ್ಪನವರು ಈ ಕಣ್ಣು ಮುಚ್ಕೊಂಡು ಈ ಜಗತ್ತಿನ ಒಳಗೆ ಬಿಟ್ಟು ಎಲ್ಲ ಬಿಟ್ಕೊಟ್ಟು ತಾವಿರ್ತಕ್ಕಂಥ ಸ್ಥಿತಿ. ಅವ್ರ ಮನಸ್ಸು ಯಾವಾಗ ಸಾಗ್ತಾ 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 ಅದಕ್ಕೆ ಸಹಸ್ರಾರು ಪದ್ಮ ಅಂತ ಬರ್ತದೆ ಮೇಲ್ಭಾಗದಲ್ಲಿ ಮಸ್ತಕದಲ್ಲಿ. ಎಲ್ಲ ಈಗ ಒಂದೊಂದೇ ಚಕ್ರವನ್ನು ದಾಟ್ತಾ ಹೋಗಿ ಗುರು ಮಧ್ಯ ಅಂತ ದಾಟ್ಕೊಂಡು ಹೋಗಿ ಸಹಸ್ರಾರು ಪದ್ಮ ಹೋಗಿ ಅವ್ರ ಮನಸ್ಸು ನೆನೆಯಾಗಿ ನಿಂತು ಬಿಡ್ತಿತ್ತು. ಶ್ವಾಸ ಕೂಡ ಬಂದಾಗ್ತಾ ಇತ್ತು. ಈ ಜಗತ್ತಿನ ವ್ಯವಹಾರ ಯಾವುದೂ ಗೊತ್ತಿಲ್ಲ, ತಾವೇ ಬಿಡ್ತಿದ್ರು. ಎಂದೋದು ಯಾವಾಗ ನಮ್ಮ ಮನಸ್ಸು ಹೊರಬರ್ತಾರೆ ತಾನು ಉತ್ಥಾನ ಬಿಡ್ತಿದ್ರು, ಆಗ ಜಗತ್ತಿನ ಒಳಗೆ ಕಡೆ ಬಿಡ್ತಿತ್ತು ಅವ್ರ ಮನಸ್ಸ. ಇಲ್ಲಂದ್ರೆ ಆನಂದ, ಈ ಹಸಿವು ದೃಶ್ಯ ಯಾವುದು ಬಾಧೆ ಇಲ್ಲ ನಮಗೆ ಆಗಿರ್ತಿದ್ರು ಅಂತ ನೋಡಿ ನಾವು ಅಪ್ಪರು ಕೂಡ ಭಾಳ ಸಂತೋಷ ಆಯಿತು. ಆನಂದವಾಗಿ ಬರ್ಸೋಣ ಇಲ್ಲೇ ಇದ್ಬಿಡಿ ಅಂತ ಹೇಳಿದ್ರು. ಅಲ್ಲೇ ಕುಡಿದ್ರು, ಎಷ್ಟೋ ದಿವಸ ಕುಡಿದ್ರು, ಸಂತೋಷ ಆಗ್ತಾ ಇತ್ತು. ಎಲ್ಲಿ ಕುಡಿದ್ರೆ ಇಲ್ಲೇ ಅಂತಂದ್ರೆ ಅವ್ರು ಎಲ್ಲಿ ಕುಡಿದ್ರು ಅದೇ ತಮ್ಮ ಅವ್ರದ್ದು ಆ ಆಕಳ ಕರುವಿನ ಮನಸ್ಸು ಯಾವ ಆಕಳುಗಳು ಹೋಗ್ತದಲ್ಲ ಅದೇ ಪ್ರಕಾರವಾಗಿ ಅವ್ರ ಮನಸ್ಸು ಹತ್ತ ಹೋಗಿ ತಾನೇ ತಾಯಿ ಬಿಡ್ತರು. ಹೊರಗೆ ಏನು ಬೇಕಾಗ್ತಿಲ್ಲ. ಒಂದು ಸಲ ಅಪ್ಪವ್ರಿಗೆ ಬಂದು ನಮಸ್ಕಾರ ಮಾಡಿದ್ರು. ಹೇಳಿದ್ರಪ್ಪ, ನಾನು ಸ್ವಲ್ಪ ಸಂಚಾರ ಮಾಡಿ ಬರ್ತಾ ಇದ್ದೀನಪ್ಪ, ಸಂಚಾರ ಕೂಡ ಬರ್ತಾ ಇದ್ದೀನಿ, ದೇಶಾಟನೆ ಮಾಡ್ತಾ ಇದ್ದೀನಿ. ಅಪ್ಪ ಹೇಳಿದ್ರು, ಹೌದು ತಗೊಳವ್ರೆ, ಸಂಚಾರ ಮಾಡ್ತೀರಿ ಸರಿ, ಮಾಡಬೇಕಲ್ಲ ಸರಿ. ದೇಶ ತಿರುಗಬೇಕಂದ್ರೆ ಅಥವಾ ಕೋಶ ಓದ್ಬೇಕು. ಕೋಶ ಓದ್ಬೇಕಂದ್ರೆ ಅನೇಕ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಅಥವಾ ದೇಶ ತಿರುಗೋದು, ದೇಶ ಸಂಚಾರ ಮಾಡ್ತಾ ಹೋಗೋದ್ರಿಂದ ಕೂಡ ಅನೇಕ ಅನುಭವಗಳು ಬರ್ತವೆ. ಮಾಡ್ಬೇಕು, ಯಾವ್ದಾದ್ರು ಮಾಡಬೇಕು. ಅದು ಯಾರು ಮಾಡಿ ಚೆನ್ನಾಗಿರ್ತದೆ. ಆಮೇಲೆ ನೀವು ಸಂಚಾರ ಮಾಡೋದು ಯೋಗ್ಯತೆ ಮಾಡಿರಿ. ಆದ್ರೆ ನಿಮ್ಮ ವ್ಯವಹಾರದ ನೀವು ಮಾಡ್ತಕ್ಕಂಥದ್ದು ಇದು ಸರಿ ಆಗೋದಿಲ್ಲ, ಲೋಕಕ್ಕೆ ಸರಿ ಆಗೋದಿಲ್ಲ. ನೀನು ಆಸನ ಹಾಕೊಂಡು ಕೂತ್ರಿ, ಈಗ ಕೂತವ್ರು ಹೀಗೇ ನೀವು ಕೂತ್ಬಿಟ್ರೆ ಹತ್ತತ್ತ ಹೋಗ್ಬಿಡ್ತೀರಿ. ಶ್ವಾಸೋಶ್ವಾಸ ಸಹಿತ ಬಂದಾಗಿ ಇಲ್ಲಿ ಬ್ರಹ್ಮರಂಧ್ರ ನಿಮ್ಮ ಮನಸ್ಸು ಆತ್ಮ ನಿಮ್ಮ ಸಹಸ್ರಾರ ಹೋಗಿ ನಿಲ್ತೀರಿ, ಅಲ್ಲಿ ಹೋಗ್ಬಿಡ್ತದ. ಮುಂದೆ ಆ ರೀತಿಯಾಗಿ ಯಾಕೆ ಕೊಡ್ತಾರೆ ನೋಡ್ರಿ. ಇನ್ನೊಂದು ಯೋಗದಲ್ಲಿ ಇನ್ನೊಂದು ವಿಶೇಷ ಇರ್ತದ, ಕುಂಡಲಿನಿ ಯೋಗ ಅಂತ ಬರ್ತದೆ. ಕುಂಡಲಿನಿ ಯೋಗ ಅಂತ ಬರ್ತದೆ. ಕುಂಡಲಿನಿ ಯೋಗ ಅಂದ್ರೆ ದೇಹದಲ್ಲಿ ಅದು ಅಮೃತ ತಯಾರಿರ್ತದೆ ದೇಹದಲ್ಲಿ. ಹಿಂದೆ ಈಗಂತೂ ಶೆಲ್ಲಿ ಗಡಿಯಾರ ಅದಾವ, ಮೊದಲೊಂದು ಆಟೋಮೆಟಿಕ್ ಗಡಿಯಾರ ಬರ್ತೀವಿ ನೋಡ್ರಿ. ಈಗ ಸ್ವಲ್ಪ ಕೈ ಗಾಡಿಸ್ರೆ ಮಾಡಿ ಸಾಕು ತಂತ ಒಳಗೊಂದು ಪ್ಲೇಟ್ ಇತ್ತು, ಒಳಭಾಗ 3 ಭಾಗ, ಒಂದು ಭಾಗ ಕತ್ತರಿಸಿದ್ರು 3 ಭಾಗ ಹಾಕಿದ್ರು, ಅದಕ್ಕೆ ತಿರುಗ್ತಾ ಇತ್ತು. ತನ್ನ ತಾನು ಚಾಯ್ ಆಗ್ತಾಯಿತ್ತು, ತಾನು ಅದಕ್ಕೆ ಚಾಯ್ ಕೊಡ್ತಿರ್ಲಿಲ್ಲ, ಹತ್ತಾಯ್ತು ಇರ್ತದು. ಹಾಗೆ ಈ ದೇಹದಲ್ಲಿ ಅವರು ತಾವು ಆಸನ ಹಾಕೊಂಡು ಕೂತ್ರಂದ್ರೆ ಆಧಾರ ಚಕ್ರದಿಂದ ಪ್ರಾರಂಭ ಆಗಿ ಮೂಲಾಧಾರ ಚಕ್ರದಿಂದ ಈ ಬ್ರಹ್ಮರಂಧ್ರ ಪರ್ಯಂತರವಾಗಿ ಅದು ಆಗ ಒಂದೊಂದೇ ಚಕ್ರ ಏರ್ತಾ ಬರ್ತದೆ. ಅದರ ಭಾಗದಲ್ಲಿ ಅಮೃತ ತಯಾರಾಗ್ತಾಯಿತ್ತು. ಅಮೃತ ತಯಾರಾಗಿ ಸಹಸ್ರಾರ ಪದ್ಮದಲ್ಲಿ ಅವರಿಗೆ ಅಮೃತ ಪ್ರಾಪ್ತ ಆಗ್ತಾಯಿತ್ತು. ಈ ನಮ್ಮ ಈ ನಾಗಿರ್ತಲ್ಲ ಇದನ್ನು ಅವರೊಂದು ರೀತಿ ಇರ್ತಕ್ಕಂಥ ಯೋಗಿಗಳು ಹೇಳಿದ್ರು. ಒಂದು ಇದು ಕಿರಿಬರದಲ್ಲ, ಈ ನಾರಿ ಇದು ಕಿರಿಯಾಗಿ ಇದಕ್ಕಿಂತ ಚಿಕ್ಕದಾಗಿ ಈ ಡಬ್ಬ ಇರ್ತಾವ ನೋಡಿ, ಅಷ್ಟ ಚಿಕ್ಕದಾಗಿ ಈ ನಾರಿ ಒಳಭಾಗದಲ್ಲಿ ಒಂದು ತೂತಿರ್ತದೆ, ಒಳಭಾಗ ರಂಧ್ರ ಅಲ್ಲಿಂದ ಒಳಭಾಗದಲ್ಲಿ ಪ್ರವೇಶ ಮಾಡಿ ಮೇಲ್ಭಾಗ ಇಲ್ಲಿ ಬರ್ತಂತ ನಾಲಿ ಅವ್ರಿಗೆ ಋಷಿಗಳಿಗೆ ಒಳಭಾಗದಲ್ಲಿ ಮೇಲ್ಭಾಗ ಅಲ್ಲಿ ಅಮೃತ ತಯಾರಿರ್ತದೆ. ಆ ಅಮೃತ ಆ ನಾಲಿಗೆ ತುದಿಗೆ ಬಂದು ಸ್ಪರ್ಶ ಆದ್ರೆ ಅಲ್ಲಿಂದ ಹಿಡಿದುಕೊಂಡು ಮತ್ತೆ ದೇಹಕ್ಕೆ ಬರ್ತದೆ. ಹಾಗೆ ಒಳಭಾಗದಲ್ಲಿ ಹೋಗಿ ಮತ್ತು ಅಮೃತ ತಯಾರಾಗ್ತಾ ಸ್ವೀಕಾರ ಮಾಡ್ತಾ ಚಳುವಳಿಗೆ ಏರಿಕಾದ್ರೆ ಅವರು 60 ವರ್ಷ ಪರ್ಯಂತವಾಗಿ ಮಣ್ಣೊಳಗೆ ಕೇಳೋರು. ಹೋದ್ಸಲ ಕೇಳ್ತಾರೆ, ವಿಷಯ ಕೇಳ್ತಿರ್ತಾರೆ ಅವರು. ಮಣ್ಣೊಳಗೆ ಅಲ್ಲೇ ಕೆರೆ ಹೊಡೆದಿರ್ತದೆ, ಒಳಭಾಗ ಕೂತಿರ್ತಾರೆ ಯೋಗ ಶಾಸ್ತ್ರಗೊಂಡು. ಒಳಭಾಗ ಅಮೃತ ತಯಾರಾಗ್ತದೆ. ಹೊರಗಿನ ನೀರಿಲ್ಲ, ಗಾಳಿಲ್ಲ, ಬಿಸಿಲು ಇರ್ತದೆ, ಬೆಳಕಂತಕ್ಕಂಥ ಇಲ್ಲ, ಆಹಾರ ಯಾವುದಿಲ್ಲ. ಮೇಲ್ಭಾಗ ಮಣ್ಣು ತುಂಬಿ ಬಿಟ್ಟದ್ರೆ ಶ್ವಾಸೋಶ್ವಾಸ ತೋಲಿಕ್ಕೂ ಅನುಕೂಲ ಇಲ್ಲ.
ಅದು 60 ವರ್ಷ ಪರ್ಯಂತ ಒಳಗಿರ್ತಾರೆ. ಹೇಗಿದ್ರು ಅಂದ್ರೆ ದೇಹದಲ್ಲಿ ಅಮೃತ ತಯಾರಾಗ್ತದೆ, ಅಮೃತ ಸ್ವೀಕಾರ ಮಾಡಿಕೊಂಡು ಅವರು ಬೆಳಿತಿರ್ತಾರೆ. ಇಂಥ ಶಕ್ತಿ ಯೋಗದಲ್ಲಿರ್ತದೆ. ಅಂಥ ಯೋಗ ಸಾಧಿಸಿರ್ತಕ್ಕಂಥವ್ರು ನಮ್ಮ ಊಟಪ್ಪನವರು. ಎಲ್ಲಿ ಕೂಡ್ತಾರವ್ರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತ ಆಗ್ತಾ ಇತ್ತು. ಪ್ರಾಪ್ತ ಆಗುವಾಗ ಅಪ್ಪ ಅವ್ರು ನೋಡಿದ್ರು, ಊಟಪ್ಪನವರೇ ನೀವು ಭಾಳ ಒಳ್ಳೆಯವರಿದ್ದೀರಿ, ಚೆನ್ನಾಗಿದ್ದೀರಿ, ಸಂತೋಷ. ಆದರೆ ಎಲ್ಲಿ ಕೂತಿರ್ತಿಲ್ಲ ಅಲ್ಲೇ ನೀವು ಸಮಾಧಿ ಸ್ಥಿತಿಯನ್ನು ಈಗ ಪಡ್ಕೊಂಡು ಬಿಡ್ತೀರಿ, ಶ್ವಾಸ ಬಂದಂತ ಎಲ್ಲ ಆಗ್ತದ. ಇನ್ನು ಬೇರೆ ಕಡೆ ಇಲ್ಲಿದ್ದಾಗ ಮಡದೊಳಗೆ ಯಾರು ಗೊತ್ತಿರ್ತದ ಇವ್ರು ಯೋಗ ಶಾಸ್ತ್ರ ಅಂತ. ಬೇರೆ ಕಡೆ ಹೋದಾಗ ಒಂದು ಸಲ ದೇಹವನ್ನು ತ್ಯಾಗ ಮಾಡಿ ಶ್ವಾಸ ಬರೋದಿಲ್ಲ, ಶ್ವಾಸ ಬರೋದಿಲ್ಲ, ಏನು ಬರೋದಿಲ್ಲ. ನೀವು ದೇಹವನ್ನು ತ್ಯಾಗ ಮಾಡಿದ್ರೆ ತಿಳ್ಕೊಂಡು ಒಂದ್ಸಲ ಅಂತ್ಯಕ್ರಿಯೆ ಕೂಡ ಮಾಡಬಹುದು ಜನರು. ಅದಕ್ಕಾಗಿ ಮರಳಿ ಮಠಕ್ಕೆ ಬರುವ ಪರ್ಯಂತರವಾಗಿ ಎಲ್ಲಿ ಕೂಡ ನೀವು ಏನು ಮಾಡಬಾರ್ದು, ಯೋಗ ಸಾಧನೆಯನ್ನು ಮಾಡಬಾರ್ದು. ಪದ್ಮಾಸನ ಅಥವಾ ಯಾವೊಂದು ಸಿದ್ಧಾಸನ ಹಾಕೊಂಡು ಕೂಡ್ತಾರ, ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಹೋಗೋದು ಬೇಡ, ಈಗ ಹೋಗ್ಬೇಡ ಹೇಳಿದ್ರು ಮೊದಲು. ಇಲ್ಲ ಪರ ಹೋಗೇ ಬರ್ತೀರ, ಪರ ಹೋಗೇ ಬರ್ತೀರ ಹೇಳಿದ್ರು. ಆಯ್ತು ಹೋಗ್ರಿ. ಅದೇನು ಮಾಡಬಾರ್ದು, ಎಲ್ಲಿ ಇದರಲ್ಲಿ ಪದ್ಮಾಸನ ಹಾಕೊಂಡು ಅಥವಾ ಸಿದ್ಧಾಸನ ಹಾಕೊಂಡು ಯೋಗ ಸಾಧಿಸಿ ಈ ಜಗತ್ತಿನ ಈ ಎಲ್ಲ ವ್ಯವಹಾರ ಬಿಟ್ಟು ಹತ್ತಲ್ಲಿ ಹಾಗೆ ಯೋಗ ಸಾಧಿಸ್ಬೇಡ್ರಿ, ಬೇಡ ಅಂತಂದ್ರೆ ಹೋಗಿ. ಅದು ಅವ್ರಿಗೆ ಅದೇ ರೂಢಿತ್ರಿ. ಕೂತು ತಂತಾನೆ ಯೋಗ ಪ್ರಾರಂಭ ಆಗ್ತಿತ್ತು. ಕೂತು ಕೂಡ ತಂತಾನೆ ಪ್ರಾರಂಭ ಆಗಿಬಿಡ್ತಿತ್ತು. ಒಬ್ಬರಿಗೆ ನಿದ್ರೆ ಬಿಡ್ತಾವ ನೋಡಿ. ಈ ಕೂದ್ರು ಸಾಕು, ಕೂತು ಕೂಡಲೇ ತಾನ ಅವ್ರಿಗೆ ಮೊದಲ ಕಡೆ ಒಬ್ಬ ಶರ್ಟ್ ಕೊಡ್ತೀವಿ ಮುನ್ನೋರು, ಶಿಲ್ಸೆ ಶರ್ಟ್. ಆ ಕೂತ್ರ ಈಗ ಕಣ್ಣ ಮುಚ್ಚೆ ಬಿಡೋರು, ಅದೇ ಗಪ್ಪಾಗಿ ಬಿಡೋರು. ಮಾತಾಡ್ಸಿ ಮತ್ತೆ ಹೇಗೆ ಕಾಣ್ತಾರೆ ಮಾತು ತಗೋದಿಲ್ಲ. ಅದಕ್ಕೆ ಯಾಕಂದ್ರೆ ಈಗ ನಮ್ಮ ಹೋಗಿ ಕರಿತಾ ಅವ್ರ ಹಾಕಿ ಮಾಡ್ತಾರೆ ಈ ಒಂದು. ಅದೇ ಅವ್ರು ನುಡಿದ್ರು ಆ ಪ್ರಕಾರವಾಗಿ ಯೋಗ ಸಾಧನೆ ಪ್ರಾರಂಭ ಆಗ್ತವ್ರಿ. ಅದಕ್ಕೆ ಅಪ್ಪ ಹೇಳಿದ್ರು ಯೋಗ ಸಾಧನೆಗೆ ಹೋಗಬೇಡ. ಇಲ್ಲಿ ನೋಡಲಾಗದೆ ನೀವ ನೋಡಲಾಗದ ವಿಷಯ ಅಥವಾ ಇನ್ನೊಂದು ಪದ್ಯ ಹೇಳಿದ್ದು ಶಿವಶಿವ ಹೇಳ್ತಾರೆ, ಮಾಡಲಿಲ್ಲವೆಂತ ಅವನು ನೀವು ಮಾಡಲಿಕ್ಕೆ ಕರ್ತವ್ಯರು. ಕೇವಲ ನೋಡಲಾಗದೆ ನಾನು ನೋಡಲಾಗದೆ ಕೇಳ್ತಾ ಇದ್ದೀನಿ, ನೋಡಬಾರ್ದು ದೇವರೇ ನೋಡಬಾರ್ದ. ಇಲ್ಲಿ ಹೇಳಿದಂತೆ ಕೇಳಬಾರದೆ ಅಂತ ಕೂಡ. ಇಲ್ಲಿ ಗುರುಗಳಿಗೆ ನನ್ನ ರಕ್ಷಣೆ ಮಾಡಿ ಕೇಳೋದಿಲ್ಲ ಆಗ್ಬೋದು. ಗುರುಗಳು ಹೇಳಿದ್ದು ಮರಿಬಾರಲ್ಲ. ಗುರು ಹೇಳಿದ್ರು ಏನು ಮಾಡಬಾರ್ದು, ಕುಳಿತಲ್ಲಿ ಯೋಗವನ್ನು ಸಾಧಿಸಬೇಡ ಅಂತ ಹೇಳಿದ್ರು. ಹೂನೆ ತಗೊಂಡು ಯಾವ ಅವಧೂತಪ್ಪನವರು ದೇಶ ಸಂಚಾರವನ್ನು ಮಾಡಲಿಕ್ಕೆ ಹೊಡೆತಂತಾರೆ. ಒಮ್ಮೆ ಕರ್ಮ ಭಾಳ ವಿಚಿತ್ರ. ಸಂಚಾರ ಮಾಡ್ತಾ ಎಲ್ಲ ಕಡೆ ಹೋದ್ರ ಮಹಾತ್ಮ ಎಲ್ಲಿ ಅಡ್ಡಾಡ್ತಾರೆ ಹೇಳೋದು. ಗಂಗಾ ನದಿ ಒಂದು ಕಡೆ ಉತ್ಪತ್ತಿಯಾಗಿ, ಕೃಷ್ಣಾ ನದಿ ಒಂದು ಕಡೆ ಉತ್ಪತ್ತಿಯಾಗಿ ಎಲ್ಲೆಲ್ಲೋ ಹಾಕಿಕೊಂಡು ಘೋರ ಅರಣ್ಯದಲ್ಲಿಯೋ ಅಥವಾ ಎರೆ ಜಮೀನಲ್ಲಿ ಎಲ್ಲೆಲ್ಲ ಹಾಕಿಕೊಂಡು ಹೋಗ್ಬಿಡ್ತಾರೆ. ಆಗ ಹೋಗೋದು ಎಲ್ಲಿ ಮೈಲ್ತಾರೆ ಹೋಗೋದು ಸಮುದ್ರ ಸೇರು ಹತ್ರ ಹೋಗುದು. ಆಗ ಸರಳ ರೇಖೆಯಲ್ಲಿಯೋ ವಕ್ರ ರೇಖೆಯಲ್ಲಿಯೋ ಸಾಕಿ ಹೋಗ್ತದೆ, ಹೋಗುದು ಅವ್ರ ಕರ್ತವ್ಯ. ಹಾಗೆ ಮಹಾತ್ಮರು ಎಲ್ಲಿ ಹೋಗ್ತಾರ, ಏನು ಸಂಚಾರ ಎಲ್ಲಿ ಹೋಗ್ತಾರ, ಏನು ಅಂತಾರೆ. ಸಮರ್ಥ ರಾಮದಾಸ್ ಹೊರಟಿದ್ರಂತ್ರಿ. ಹೋದ್ರು ಗಾಳಿ ಬೀಸ್ತಾ ಇತ್ತು. ಈಗ ಗಾಳಿ ಬರುವಾಗ ಅವ್ರು ಈ ಜಡಿ ಬಿಡ್ತಿದ್ರಿ, ಬಹಳಷ್ಟು ದಪ್ಪ ಪೈಲ್ವಾನದಂತೆ ಇದ್ರು ಅವರು. ಈಗ ಹೋದ್ರು ಈ ಜಡಿಯಲ್ಲಿ ಹೀಗೆ ಹೋಗ್ತಾ ಇದ್ರು. ಮುಂದೆ ಬಹಳ ದೂರ ಹೋದ ನಂತರ ಹಿಂದಿನ ಗಾಳಿ ಬರ್ತದ್ರಿ, ಅವೆಲ್ಲ ಬಂದು ಕಣ್ಣು ಮೇಲೆ ಬೀಳಾಗ್ತವೆ. ಈ ಜಡಿಗಳು ಕಣ್ಣು ಬೀಳಾಗ್ತವೆ. ಒಂದು 2-3 ಸಲ ಈ ಕಡೆ ಸರ್ಸ್ಕೊಂಡು ಆ ಕಡೆ ಸರ್ಸ್ಕೊಂಡು ಮತ್ತೆ ಬಂದು ಗಾಳಿ ಈ ಕಡೆ ಬರ್ತಿತ್ತು. ಅವ್ರು ತಿರುಗಿ ಈ ಕಡೆ ಹೇಳಿದ್ರಿ, ಅವ್ರು ಮರಳಿ ಆ ಕಡೆ ನಡೆದ್ರು. ಆ ಕಡೆಗೆ ಬಂದು ಯಾರು ಕೇಳಿದೆ, ಯಾಕಂದ್ರೆ ಪೂರ ಮತ್ತೆ ಓದ್ಬಿಟ್ಟು ಈ ಕಡೆ ಬಂದ ಏನಿಲ್ಲ, ಈ ಕಡೆ ಹೋಗೋದು ಈ ಕಡೆ ಹೋಗೋದ. ಅದಕ್ಕೆ ಮಹಾತ್ಮರಿಗೆ ನಿರ್ದಿಷ್ಟ ಇರೋದ್ರಿ. ಗಿಳಿ ಎಲ್ಲಿ ಹೋಗ್ತಾವ, ಇಲ್ಲಿ ಎಲ್ಲಿ ಹಣ್ಣಿರ್ತಾವ ಹೋಗ್ತಾವ, ನೀರು ಕುಡ್ತಾವೆ, ಎಲ್ಲಿ ನೀರು ಕುಡಿರ್ತಾವೆ, ಆಕಾಶದ ಗಿಡ ಆಡ್ತಾರ, ಮಾತ್ರ ಆಡ್ತಾ ಇರ್ತಾರೆ. ಏನು ಸಮಸ್ಯೆ ಇರೋದು. ಒಂದು ದೂರ ಹೋದ್ರೆ ಒಬ್ಬರು ಮಹಾತ್ಮ ಬಂದ್ಬಿಟ್ರು. ಒಂದು ಊರ ಮುಂದೆ ಒಂದು ಅರಳಿ ಗಿಡ, ಅಳಿಸಿ ಮುಂದೆ ಅದು ದೊಡ್ಡ ಕಟ್ಟೆ ಕಟ್ಟಿದ್ರು. ಅಲ್ಲಿ ಬಂದು ಮಹಾತ್ಮರು ಕೂತ್ರಿ. ಮಹಾತ್ಮರು ಸಂಚಾರ ಮಾಡಿದ್ರೆ ಒಂದು ವಿಶೇಷತೆ ಇರೋದು.
ಅಲ್ಲಿ ಬಂದು ಕೂತ್ರು ಅವ್ರು ಏನು ಯಾರಿಗೂ ಏನು ಪಡಿತಿರಲಿಲ್ಲ, ಯಾರಿಗೂ ಏನು ಪಡ್ತಿರಲಿಲ್ಲ, ಏನು ಬೇಡ್ತಿರಲಿಲ್ಲ. 5 ವರ್ಷ ಬೇಡ್ತಿದ್ರು. ಎಲ್ಲ ಬರ್ತಿರು, ಬಂದು ನಮಸ್ಕಾರ ಮಾಡ್ತಿದ್ರು. ಅವೇನು ಹಣ್ಣು ತರ್ತಿದ್ರು, ಮತ್ತೇನು ತರ್ತಿದ್ರು, ಬೇರೆಯವ್ರು ತರ್ತಿದ್ರು, ಹಸ್ತಾಸ್ತಿದ್ರು, ಕೊಡ್ತಿದ್ರು, ಮಾಡೋದು ಕೂಡ್ತಾರೆ ಸುಮ್ಮನೆ. ಈ ಸಮಾಚಾರ ರಾಜನ ಹೋಗ್ತಿದ್ರು. ರಾಜ ಭಾಳ ಜಿಪುಣಿದ್ದ, ಭಾಳ ಕಾಡು ಜಿಪುಣಿದ್ದ. ಜಿಪುಣ ಎಲ್ಲರೂ ಜಿಪುಣ ರಾಜ ಅದಾನಂತ ಅವನು ಗೊತ್ತೈತದೆ. ಜಿಪುಣ ಮಧ್ಯಾಹ್ನ ನಾನು ಬೈತಾರ ಗೊತ್ತೈತಾವ. ಏನು ಮಾಡಿದ ಈಗ ಸಾಧಿಸ್ತೇವ, ಈ ಜಿಪುಣ ತಗೊಂಡು ಎಲ್ಲರೂ ಬೈತಾರ. ಇವ್ರು ಹೊರಗಡೆ ಏನು ತೊಗೊಳಲ್ಲತ್ತ. ಹೆಂಗಿದ್ರು ಈ ಜಿಪುಣನ ಹೆಸರನ್ನು ಕಳ್ಕೊಂಡು ಅಂತ ವಿಚಾರ ಏನು ಮಾಡಿದ ರಾಜ, ಅವನು ಉಪಾಯ ಮಾಡಿದ್ರೆ ಮತ್ತೆ ಏನು ನಮ್ಮ ರಥದ ತುಂಬ ಮುತ್ತ ರತ್ನ ಎಲ್ಲ ತುಂಬ್ಕೊ, ಬೆಳ್ಳಿ ಬಂಗಾರ ಎಲ್ಲ ಶಿಸ್ತಾರ ತುಂಬ್ಕೊ. ಹ್ಞೂ ಏನು ಕೊಡೋದು ತುಂಬ್ಕೊ. ಅಲ್ಲಿ ಮಹಾತ್ಮರು ಬಂದಂತ ಹೋಗಿ ಅವರಿಗೆ ಕಾಣಿಕೆಯನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡೋದು. ಆಗ ಎಲ್ಲ ಸರಿ ಆಯ್ತು. ಏನು ಸರಿ ಆಯ್ತು? ಅವರೇ ಹಸ್ತಾಸ್ತಾನ ಹೋಗಿರ್ತಾರೆ. ನಾವು ಜಿಪುಣನ ಹೆಸರು ಹೋಗಿ ಕೆಟ್ಟ ಹೆಸರು ಹೋಗಿಬಿಡ್ತು, ಮತ್ತು ನಮ್ಮ ಸಂಪತ್ತ ನಮಗೆ ಬಂತು, ನಡಿ ಹೋಗೋಣ. ಹ್ಞೂ ರೀ ರಥ ತುಂಬ ಮುತ್ತು ರತ್ನ ವಯಸ್ಸು ಹುಡುಗರು ಎಲ್ಲ ತುಂಬ್ಕೊಂಡ್ರಿ, ತುಂಬ್ಕೊಂಡ್ರು. ಕುದುರೆಗಳು ಹೊಡಿದ್ರು, ರಥಕ್ಕೆ ಹೊಡೆದ್ರು, ಚೆಕ್ ಆಗ ಗಾಡಿ ಹೊಡೆದುತ್ತೇವಲ್ಲ, ಕುದುರೆ ಹೊಡೆದ್ರು, ಹೋದರು. ಅದು ಋಷಿ ಮುಂದೆ ಆದ ಅರಳಿ ಕಟ್ಟೆಗೆ ಮಹಾತ್ಮ ಕೂತಿದ್ರು. ಎಷ್ಟು ಮಂದಿ ಬರ್ತಾಯಿದ್ರು, ಹೋಗ್ತಾಯಿದ್ರು, ನಮಸ್ಕಾರ ಮಾಡ್ತಿದ್ರು. ಅಲ್ಲಿ ಹೋಗಿ ರಾಜ ಇಳಿದ ಸಾಷ್ಟಾಂಗ ನಮಸ್ಕಾರ ಗುರು ಸಂತೋಷಪಟ್ಟರು. ಮಂತ್ರಿಗಳು ಸಾಷ್ಟಾಂಗ ನಮಸ್ಕಾರ ಒಳ್ಳೆಯದಪ್ಪ, ಎದ್ದು ಭಾವ ಅಂತ ಹೌದು, ಹೇಗೆ ಭಾವದ ಫಲ ಸಿಗ್ತದೆ ಬಂದರೆ ಭಾಳ ಸಂತೋಷ ಆಯಿತು. ನಿಮ್ಮ ಪವಿತ್ರ ಭಾವ ನೋಡಿ ಆನಂದ ಆಗಿರುತ್ತೆ. ನಿಮ್ಮ ಪವಿತ್ರ ಭಾವ ನೋಡಿ ಆನಂದ ಆಗಿರುತ್ತೆ. ಅದೆಲ್ಲ ಗೊತ್ತಾಗ್ತದೆ ಮಹಾತ್ಮರಿಗೆ ಆನಂದ ಆಗಿರುತ್ತೆ. ಹ್ಞೂ ರೀ ನಮಗೂ ಸಂತೋಷ ಆಯ್ತಪ್ಪ, ತಮ್ಮ ನೋಡಿ ಭಾಳ ಆನಂದ ಆಗಿರುತ್ತೆ. ಹೌದು, ನಮಗೆ ನೋಡಿ ನಿಮ್ಗೆ ಆನಂದ, ನಿಮ್ಗೆ ನೋಡಿ ನಮ್ಗೆ ಆನಂದ ಇರುತ್ತೆ. ಇವ್ರು ಇಂಥ ತೋಳಿದ್ರು ಕೂಡ ಅವ್ರಿಗೆ ಆನಂದ ಇದೆ. ಅಂಥವ್ರು ಬಂದ ಇವ್ರು ಆನಂದ ಚಲೋ ಬಂದಾರಪ್ಪ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ ರಥ ತಂದ ಮುಂದೆ ನಿಲ್ಲಿಸಿ ಅಪ್ಪರ ಹಸ್ತಾಸ್ತಾರೆ ಒಂದು ಹಸ್ತಾಸ್ತಾನ ಆಯ್ತು. ಹೋಯ್ತು ನಾನು ಅವ್ರಂದ್ರು ಮುಂದೆ ಶಿಷ್ಯರು ಭಾಳಷ್ಟು ಕೂತಾರೆ. ಬಂದು ನಮಸ್ಕಾರ ಮಾಡಿ ಅಪ್ಪರ ಎಲ್ಲ ತಮಗೆ ಇಟ್ಟಿರ್ತಪ್ಪ ಅಪ್ಪರ ಅಂತ ರಾಜ ಹೇಳಿದ್ರು. ಹಸ್ತಾಸ್ತ್ರ ಅಪ್ಪರ ಇದು ತಮ್ಮೆಲ್ಲ ಇರ್ತದ, ಈ ಮುತ್ತು ರತ್ನ ವೈದ್ಯ ಹುಡುಗರು ಎಲ್ಲ ಗೋಮೇಧಿಕ ಪಶ್ಯ ಎಲ್ಲ ತಮ್ಮ ಇರ್ತದೆ, ಸ್ವೀಕಾರ ಮಾಡಿ ಅಪ್ಪರ ಅಂತಂದ್ರೆ ಆ ಗುರು ಅಂತಾರೆ ಭಾಳ ಸಂತೋಷ, ನಿಂತ ಭಕ್ತ ನೋಡಿ ಆನಂದಿಸ್ಯದ ತಮ್ಮ ಅಂತ ಹೇಳಿ ಓರಪ್ಪ ಅದನ್ನ ತೆಗೆದಿಡಪ್ಪ ಎಲ್ಲ ಅದೆಲ್ಲ ತೆಗೆದು ಕಟ್ಟಿಗಳಿಗೆ ತೆಗಿತು. ಅವರು ಎಲ್ಲ ತೆಗೆದೇ ಬಿಟ್ರಿ. ಅವ್ರಿಗೆಲ್ಲ ಮಜಾ ಅನಿಸ್ತದೆ, ಎಲ್ಲ ಕಲಿಸ್ತಾರೆ ಅವರು ಇತ್ತು ಅಂತ ಅವತ್ತು ಅವ್ರಿಗೆ ಮಜಾ ಅನಿಸ್ತು. ರಾಜ ಗಾಬ್ರದ ಅಪ್ಪರು ಏನು ಅಂತ ಹೇಳಿ ಅಲ್ಲಪ್ಪ. ಮತ್ತೆ ಎಲ್ಲ ಬಂದದ್ದು ಹಸ್ತಾಚಿ ಕೊಡ್ತಿದ್ರು ಅಂತ, ಮತ್ತು ಹಸ್ತಾಚಿ ಕೊಡಪ್ಪ ಪವಿತ್ರ ಅಂತ. ಅದು ಕೆಲವು ಹಸ್ತಾಚಿ ಕೊಡ್ಬೇಕಾದ್ರೆ ಕೆಲವು ಹಸ್ತಾಚಿ ಇಟ್ಕೊಳ್ಬೇಕು. ಮಹಾತ್ಮರು ಸಂಚಾರ ಮಾಡೋದು ಏಕೆಂದ್ರೆ ಮಹಾತ್ಮರು ಭಿಕ್ಷಾಟನೆ ಮಾಡ್ತಾ ಮನೆಗೆ ಬಂದಿರ್ತಾರ. ಮನೆಗೆ ಬಂದು ಒಳಭಾಗ ವಸ್ತುಗಳು ತಂದು ನೀಡ್ತಾರೆ. ಇನ್ನು ಮಹಾಂತಪ್ಪ ಅವ್ರು ಬಂದು ಭಿಕ್ಷಾ ಮಾಡ್ತಾರೆ. ಏನು ಭಿಕ್ಷಾ ಮಾಡ್ತಾರೆ ಹೇಳಿ ನೋಡೋಣ? ವ್ಯಸನಗಳನ್ನು. ನಿಮ್ಮ ವ್ಯಸನವನ್ನು ನಾವು ಬಿಟ್ಟಿದ್ದೇವೆ ಅಂತ ಈಗ ಜೋಳಗಳ ಕೈಯಾಗಿ ಬಿಟ್ಟು ಬಿಡ್ತೇವೆ. ನಿಮ್ಮ ವಸ್ತುಗಳು ಬಿಡ್ತಿರಲಿಲ್ಲ ಅವರು. ಹಾಗೆ ಮಹಾತ್ಮರು ಬಂದಿರತಕ್ಕಂಥ ಮಹಾತ್ಮರು ಇವ್ರಿಗೆ ಏನಾದರೂ ಸ್ವೀಕಾರ ಮಾಡಿದಂದ್ರೆ ಜನ್ಮಾತ್ರ ಹೀನ ಕರ್ಮಗಳನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಕ್ಕಂಥ ಮಹಾತ್ಮರು. ಆಗೋಸ್ಕರ ಸಂಚಾರ ಮಾಡ್ತಾರೆ. ಅವ್ರಿಗೇನು ಬೇಕಾಗ್ತದೆ ಮಹಾತ್ಮರಿಗೆ? ಕೊನೆಗೆ ಅವರು ಹೇಳಿದರು, ರಾಜ ಹೇಳಿದರು, ಗುರು ಹೇಳಿದರು, ತೆಗೆದಿರಲಿಲ್ಲ. ರಾಜೇಂದ್ರಪ್ಪ ಮತ್ತು ಏನೂ ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತ. ಹೌದು, ಸಾಮಾನ್ಯ ತೊಗೊಂಬಂದ್ರೆ ಸ್ವೀಕಾರ ಮಾಡ್ತಿರ್ಲಿಲ್ಲ. ನೀವು ವಿಶೇಷ ಭಕ್ತಿ ಬಂದಿಲ್ಲ, ಬಿಡ್ಲಿಕ್ಕೆ ಬರ್ಬೋದು, ಬಿಡ್ಲಿಕ್ಕೆ ಬರೋದು ಅದು ತೆಗೆದಿರುತ್ತೆ. ಕೊನೆಗೆ ಇನ್ನೇನು ಮಾಡೋದು ಅಂತ ವಿಚಾರ ಮಾಡಿ ನಾವು ಒಂದು ನೆನಪೋದು 2 ನೆನಪೋದು ಹೇಳ್ತೇವೆ. ಮತ್ತೆ ಬೇರೆ ನೆನಪು ಮಜಾಕಾಗಿ ಇಲ್ಲಿ ಮತ್ತೆ ಒಂದು ತಿಂಗಳಲ್ಲ ಮತ್ತೆ ಬೇರೆ ಸೋಲಿಕೊಂಡು ಅಂತ. ಕೊನೆಗೆ ರಾಜ ಅಂತ ಏನು ಮಾಡಿ ಚೆನ್ನಾಗಿರ್ತದೆ ಮಂತ್ರಿ ಅಂತ ಗುರುಗಳನ್ನ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಗುರುಗಳ ಜೋಡಿ ಅದು
ತೊಗೊಂಡು ಬರ್ತೈತಿ. ಅಬೋರ ಇದು ಅಬೋರ ತಾವೆಲ್ಲ ಭಾಳ ದೊಡ್ಡವರು ತಮ್ಮ ಪಾದ ಸ್ಪರ್ಶ ಮಾಡಿ ನಮ್ಮ ರಾಜವಾಡಿ ಪವಿತ್ರ ಮಾಡೋದು ದಯಮಾಡಿಸ್ಬೇಕು. ಅವ್ರು ನನಗೆ ಯಾಕಿಲ್ಲ ಅವ್ರು ಹೌದು ರಥ ತೊಗೊಂಡ್ಬರ್ತ ಇವ್ ರಾಜ ಹೇಳಿದ್ರು. ಅಂದ್ರೆ ಆ ರಥ ಬಂದಿರ್ಬೇಕು ಗುರುಳ ಕರ್ಕೊಂಡು ರಥ ತೊಗೊಂಡ್ಬಿಟ್ಟು 5 ದಿವಸ ಸ್ವಲ್ಪ ಅಲ್ಲೇ ಇಟ್ಕೊಂಡು ಈಗ ಗುರುಳ ಕಳಿಸ್ಬಿಡು ಹೀಗಾಯ್ತು. ಅಲ್ಲಿ ಹೋದ್ರಿ ರಥ ಹೋಯ್ತು ಎಲ್ಲ ಆಯ್ತು. ಆ ನಂತರ ಅಲ್ಲಿ ಹೋದ ನಂತರ ಗುರುವನ್ನ ಕೇಳಿದ ಆ ರಾಜ, ಗುರುವೇ ನೀವು ಪ್ರಸಾದ ಮಹಾತ್ಮರು ದೊಡ್ಡವರು, ಅಷ್ಟೇ ಸ್ವಲ್ಪ ಬೇರೆ ಪ್ರಸಾದ ಕೊಡ್ಕೊಂಡು ಅಷ್ಟೇ ಇರ್ತಕ್ಕಂಥವ್ರು, ಅದಕ್ಕಾಗಿ ಆಶ್ರಮದಲ್ಲಿ ಇಲ್ಲಿ ಈಗ ಮಠಕ್ಕೆ ಬಂದಿದ್ವಿ ನೋಡಿ ಬಂದಿದ್ರಿ, ತಾವು ಪ್ರಸಾದ ಅಂಬಲಿ ಪ್ರಸಾದ ಸ್ವೀಕಾರ ಮಾಡ್ತಿರೋ ಅಥವಾ ಏನು ಪರಿಶಾಂತ ಈ ಪಕ್ವಾನ್ಯಗಳನ್ನು ಸ್ವೀಕಾರ ಮಾಡ್ತಾರೋ, ಈ ಹೋಳಿಗೆ ಅನ್ನ ಸಾರು ಇಂಥದ್ದು ಏನು ಸ್ವೀಕಾರ ಮಾಡ್ತೀರಿ? ಅವರೆಲ್ಲರೂ ಹೋಳಿಗೆ ಸ್ವೀಕಾರ ಮಾಡ್ತೀವಿ, ಅನ್ನ ಸ್ವೀಕಾರ, ಬೇಳೆ ಬುದ್ಧಿ ಎಲ್ಲ ಸ್ವೀಕಾರ ಮಾಡ್ತಾರೆ. ಇಲ್ಲ ಮತ್ತು ತಾವು ಚಿಗುಡಿದ ಮನ ಖರ್ಚಾಗೈತೆ ವಿಚಾರ ಅಲ್ಲಿ ಬೇಬಿ ಪ್ರಸಾದ ಇಂಥ ಮಾತ್ರ ಸ್ವೀಕಾರ ಮಾಡ್ತಿರ್ತಾರೆ. ಅದು ಹೊರತ ಮನೆ ಮುಗಿದು ಅಂತ ಆಯ್ತು. ಮತ್ತೆ ಖರ್ಚಾಯ್ತು ವಿಚಾರ ಮಾಡಿದೆ. ಆಯ್ತು ತಯಾರು ಮಾಡಿದ ನಂತರ ಪ್ರಸಾದ ಮಾಡಿ ಅಪ್ಪವರ ಹಂಸ ತೂಲಿಕಾ ತಲ್ಪದಲ್ಲಿ ವಿಶ್ರಾಂತಿ ತೋತಾರೆ. ಮತ್ತು ಈ ಮಹಾತ್ಮದ ಕೆಳಭಾಗದಲ್ಲಿ ದರ್ಭಾಸನದ ಮೇಲೆ ನೋಡ್ತಿರ್ತಾರೆ. ದರ್ಭಾಸನದ ಹುಲ್ಲು ಯಜ್ಞ ಮಾಡುವುದು ದರ್ಭ ಏನು ನೋಡ್ತಿರಲ್ಲ, ಯಜ್ಞ ಮಾಡುವಾಗ ಹೋಮ ಮಾಡ್ತಾರೆ, ಉಂಗುರ ಇಟ್ಟಿರೋದು ಹೆಂಗಂದ್ರೆ ಆ ದರ್ಭ ಸ್ವೀಕಾರ ಮಾಡ್ಕೊಂಡು ಜಲ ಶೇಷ ಮಾಡ್ತಾರೆ, ಜಲಪ್ರೋಕ್ಷಣೆ ಅದಕ್ಕೆ ದರ್ಭ ಅಂತಾರೆ. ಅದು ಹೀಗೆ ಮಾಡಿದ್ರೆ ಏನ್ತಾರೆ ಕೈ ಕೂಡ ಬಿಡಿಸ್ತದ. ಈ ಕಬ್ಬಿನ ಗಡಿಗೆ ಈಗ ಮಾಡಿದ್ರೆ ಇಲ್ಲಿ ಗೊತ್ತಲ್ಲ ಹಾಗೆ ಬಿಡ್ತದೆ. ಅಂಥ ಎಲೆಯನ್ನು ಹಾಕಿ ಅದರ ಮೇಲೆ ಮಲ್ಕೋತಾರೆ ಮಹಾತ್ಮ. ಏನಂದ್ರೆ ಅದರಲ್ಲಿ ದರ್ಭಾಸನದ ಮೇಲೆ ಮತ್ತು ಮಹಾತ್ಮರು ದರ್ಭಾಸನ ಮೇಲೆ ಮಲಗ್ತಾರೆ ಅಂತ ಹೇಳ್ತಾರೆ. ತಾವು ದರ್ಭಾಸನ ಮೇಲೆ ಮಲಗ್ತಿರೋ ಹಂಸ ತೂಲಿಕಾ ತಲ್ಪದ ಮೇಲೆ ಮಲಗ್ತಿರೋ ಅಂತ ಕೇಳಿದ ರಾಜ. ಹಂಸ ತೂಲಿಕಾ ತಲ್ಪದ ಹಂಸ ಪಕ್ಷಿಗಳ ಗರಿಗಳನ್ನು ತಿಳ್ಕೊಂಡು ಈ ಪಕ್ಷಿಗಳ ಹಾಕಿ ಒಂದು ಗರಿ ಬಿದ್ದಿರ್ತಾವ್ರಿ, ಕೆಳಗೆ ಬಿದ್ದಿರ್ತಾವ, ಬೆಳಗ್ಗೆ ಹಾಕ್ತಿರ್ತಾವ. ಅದು ಗರಿ ಒಳಗಾದ ಅವಳಿ ಅಂತ ಮತ್ತೆ ತಕೊಂಡು ಈ ಗಾಳಿ ತಯಾರು ಮಾಡಿದ್ದಾರೆ. ಅದ್ರ ಮೇಲೆ ಹಾಕಿ ಮಾಡ್ಕೊಳ್ಳೋದು ರಾಜ ಮಹಾರಾಜರು. ಅದು ಸೂಕ್ಷ್ಮ ಅಂಥದ್ದು ನೋಡಿದ್ರೆ ಇನ್ನು ದರ್ಭಾಸ್ ಮೇಲೆ ಮೈ ಹಚ್ಚಿಸ್ತಾರಲ್ಲ ಅದನ್ನ ನೋಡ್ಬೋದು. ಅವ್ರಂದ್ರು ದರ್ಭಾಸ್ ಮೇಲೆ ಯಾವಾಗ ಮಾಡ್ತಾ ಇದ್ವಿ, ಈಗ ಹಾಗೆಲ್ಲ ಹಂಸ ತೂಲಿಕಾ ತಲ್ಪದ ಮೇಲೆ ಮಾಡ್ತಿದ್ರು. ಒಬ್ಬ ರಾಜ ಇಲ್ಲ ಪರ್ವತ ಮಾತ್ರ ಮಾಡ್ಕೋಬಾರ್ದು ಅಂತಿರ್ತಾರೆ. ಅದು ಹೊರತ ಓದೋದು ಅಲ್ಲಿ ಅದಂತ ಏನು ಮಾಡ್ಕೊಂಡ್ರಿ ಅದು ಮುಂದೆ ಒಂದು ಕಾಲ ಕೇಳ್ತಾರೆ ಮಾತರು. ಆಮೇಲೆ ಮರ್ಕೊಂಡ್ರು ಮರಿ ಪ್ರಸಾದ ಮಾಡಿ ಮರ್ಕೊಂಡು ಮುಂಜಾನೆ 10 ಗಂಟೆ ಆಯ್ತು 11 ಗಂಟೆ ಗುರು ಹೇಳೋದಿಲ್ಲ, ಮರ್ಕೊಂಡ್ರು. ಇನ್ನು ಎದ್ದಾರ ದಾರಿ ನೋಡಿದ ಏನಿಲ್ಲ ಕೊನೆ ಅವರ ಬಂದ ಹೇಳಿ ಮಾತು ಬರ ಅಂತಂದ ಬಂದ ಏನು ಅಂತ ಕಣ್ತೇವೆ ಅಲ್ರಿ. ನಮ್ಮಲ್ಲಿ ವ್ಯತ್ಯಾಸ ಏನು? ಅದು ಎಲ್ಲರಿಗೂ ಮುಟ್ಕೊಡ್ಕೊಡ್ತಾ ಅಂತ ಹೇಳಿ ನಮ್ಮ ಸಂಪತ್ತ ತಗೋದು ಅಂತ ಹೇಳಿ ನಾವು ಇಲ್ಲಿ ಕರ್ಕೊಂಡಾಗ ಇಲ್ಲಿ ಬಂದಿವಿ, ಅದು ಸಂಪತ್ತು ಉಳಿಲಿ ಅಂತ ಹೇಳಿ. ಆಮೇಲೆ ಮತ್ತು ಬೇಗ ಸಾಕು ಕುಡಿತೀರೋ ಕುಡಿದಿರ್ತಾರೆ ಅಂತ ಹೇಳ್ತಾರೆ. ಅಂಬಲಿ ಸ್ವೀಕಾರ ಮಾಡ್ತಾರೆ, ಎಲ್ಲ ಪಂಚ ಪಕ್ವಾನಗಳು ಸ್ವೀಕಾರ ಮಾಡ್ತಾರೆ, ಅನ್ನೋದು ಸ್ವೀಕಾರ ಮಾಡ್ತದೆ. ಆಮೇಲೆ ಹಂಸ ತೂಲಿಕಾ ತಲ್ಪದ ಮೇಲೆ ಮಲ್ಕೊತೀರ, ಅದು ದರ್ಭಾಸನ ಮಾಡ್ಕೊತಾರೆ, ಹಂಸ ತೂಲಿಕಾ ತಲ್ಪನ ಅಂತದೆ. ಮತ್ತು ನಾವು ಮಲ್ಕೊಂಡು ಬೆಳಗ್ಗೆ 4 ಗಂಟೆಗೋ ಅಥವಾ 3 ಗಂಟೆನೋ ಅಥವಾ ಬೆಳಗಿನ 6 ಗಂಟೆಗೆ ಯಾವಾಗ ನಾವು ಹೇಳ್ತೀವಿ. ಮತ್ತು ನೀವು 11 ಆದ್ರೆ ಏನು ಹೇಳೋದಂದ್ರೆ ನಮಗೆ ವ್ಯತ್ಯಾಸ ಏನು ಅಂತಂದ್ರಿ ರಾಜ. ನಮಗೆ ವ್ಯತ್ಯಾಸ ಏನು? ನಾವೇನು ಮಾಡ್ತೀವಿ ಅಂತ ನೀವೇನು ಮಾಡ್ತೀರಿ? ಆಗ ಒಂದು ಮಹಾತ್ಮರು ಹೌದಪ್ಪ ನಮಗೆ ವ್ಯತ್ಯಾಸ ಇಲ್ಲ, ಆದರೂ ವ್ಯತ್ಯಾಸ ಇರ್ತದ. ಏನು ವ್ಯತ್ಯಾಸ ಇರ್ತದ? ಅವನ ಸಂಪತ್ತು ಹೋಗಿದ್ದ ಅವ್ರು ಸೀಟ್ ಅನ್ಸಿರ್ತಾವ ಇಲ್ಲ. ಒಂದು ಕೆಲಸ ಮಾಡು, ನಾವು ಹುಡ್ಕೊಂಡು ಸ್ವಲ್ಪ ಅಟ್ಯಾಕ್ ಮಾಡಿ ಅಂತ ಬೇರೆ ಹೋಗು ಅಂತಂದ ಸ್ವಲ್ಪ ಮಾಡ್ಕೊಂಡ ಅವರು ಹುಡ್ಕೊಂಡ ಹೋದ್ರು. ಹಾಗ
ಬೆಳಗಿನ 11 ಗಂಟೆ ಏನಿದ್ರಲ್ಲ ರಾಗಿ ಹೋಗ್ಲಿಕ್ಕಂತ್ರಲ್ಲ, ಹೋದವ್ರು ಹಾಗೆ ಹೋದ್ರು ಈ ಪ್ರಸಾದ ಮಾಡಿ ಸ್ನಾನ ಮಾಡಿ ಇದು ಮಾಡಿಲ್ಲ, ರಾಜ ಅಂತ ಮೂತಿಯಲ್ಲ ಹೋದ್ರು. ಹಾಗೆ ಹೋಗಿ ಸಾಯಂಕಾಲ 5 ಆದ್ರೆ ಇನ್ನು ಮರಳಿ ಬರ್ಲಿಕ್ಕೆ ಸಮಯ ಕತ್ಲಾಯ್ತದ. ಹಾಗೆ ಹೊರಟವ್ರು ಗುರು ಅವ್ರ ರಾಜ ಅಪ್ಪವ್ರು ಬಾ ಹೋಗೋಣ ಅಂತ ಹಾಗೆ ಹೋದು 6 ಆಯ್ತು. ಅವ್ರಂದ್ರಿ ರಾಜ ಅಂತಂದಾನ, ಅಲ್ರಿ ಹಾಗೆ ಹೋಗೋದು ಅದಕ್ಕೆ ಏನು ಎಲ್ಲಿ ಹೋಗೋದು ಮರಳಿ ರಾಜವಾಡೆ ದೂರ ಇರ್ತದ, ಇಲ್ಲಿ ಕತ್ತೊಳಗೆ ಹೋಗ್ಬೇಕು. ಈಗ ಹೋದ್ರೆ ಏನದು ಅವ್ರು ನದಿಗೇನು ಸಂಬಂಧ? ಸನ್ಯಾಸಿ ಯಾವ ದಿಕ್ಕು ಬೇಕಾದ್ರೆ ಹೋಗ್ಬೋದು, ಅವ ನದಿ ಹೋಗ್ಬೋದು, ನಾ ಹೆಂಗೆ ಬರ್ಬೇಕು? ನೀವು ಹೋಗ್ಬೋದು, ನಿಮ್ಗೇನು ಸಂಬಂಧ ಇಲ್ಲ, ನಾನು ಬರ್ಬೋದು. ಅಲ್ಲಿ ರಾಜ್ಯದ ಪತ್ನಿ ಇರ್ತಾರೆ, ಪ್ರಜೆ ಇರ್ತಾರೆ, ಮಂತ್ರಿಗಳಿರ್ತಾರೆ, ರಾಜವಾಣಿ ಅದ, ಆನೆ ಕುದುರೆ ಬಟ್ಟೆಗಳವ, ಏನೆಲ್ಲ ಬೇಕಾಗ್ತಲ್ಲ ಅದ, ರಾಜ್ಯ ಆಡಳಿತ ಮಾಡಬೇಕು, ನಾ ಹೆಂಗೆ ಬರಬೇಕು? ಈಗ ಹೋದ್ರೆ ನಾನು ಸನ್ಯಾಸಿ ಅಂತ ಕೇಳಿದ. ಗುರು ಹೇಳಿದ್ರು, ಉತ್ತರ ನಾನು ಹೇಳಿಲ್ಲ ರಾಜ, ಉತ್ತರ ನೀ ಹೇಳಿದ್ದೇನೆ.